मुझको बड़ा सताएगी जिद ये झूठी तेरी मेरी जाने के जाएगी ನನ್ನ ಮನಸ್ಸು ನಿನ್ನ ಮ್ಯಾಗ ನಿನ್ನ ಮನಸ್ಸು ನನ್ನ ಮ್ಯಾಗ ನನ್ನ ಮನಸ್ಸು ನಿನ್ನ ಮ್ಯಾಗ ನಿನ್ನ ಮನಸ್ಸು ನನ್ನ ಮ್ಯಾಗ ಹಗಲು ಅಲ್ರಿ ಈ ಪ್ರಪಂಚದಾಗ ಎಂತ ದಿನಗಳು ಬರಕತ್ತವ್ರಿ ಅಪ್ಪ ಶಿವರಾಯಪ್ಪರು ಒಂದು ಹಿರಿಬಿಗೆ ಕೆಟ್ಟಿದ್ದು ಬಯಸಿದವರಲ್ಲ ಅಂಥವರ ಕುಟುಂಬದ ಮೇಲೆ ಆ ದೇವರು ಎಂತೆಂಥ ಶಿಕ್ಷೆ ಕೊಡಕತ್ತಾನ ಅಂತೀನಿ ಲಕ್ಷಾಂತರ ಕೋಟಿ ಬೆಲೆ ಬಾಳುವ 4 ಫ್ಯಾಕ್ಟರಿ ಬೆಂಕಿ ಬಿದ್ದು ಸುಟ್ಟು ಕರ್ಕವಾದವು ಸಾವಿರಾರು ಮಂದಿ ಕೆಲಸಗಾರರು ಬೀದಿಗೆ ಬರುವಂಗಾಯ್ತು ಎಷ್ಟೋ ಜನರಿಗೆ ಕೆಲಸ ಕೊಟ್ಟ ನಮ್ಮಪ್ಪ ದಣಿಯವರ ಮಗ ರಾಮಪ್ಪನವರು ಸೊಸಿ ಸುಮಿತ್ರ ಅಮ್ಮವರು ಮತ್ತೊಬ್ಬರ ಹೊಲ್ದಾಗ ಹೋಗಿ ಕೂಲಿ ಮಾಡುವಂಗಾಗಿದ್ರಿ ಅಪ್ಪ ಆ ಒಳ್ಳೆ ಹುಡುಗ ದಾರಿ ಬಿಡೋದಕ್ಕೆ ಕಾರಣ ಆ ತುಡುಗನ ನಮಗ ವಿಷಕಂಠ ಲಪಂಗ ನಮ್ಮ ಅಪ್ಪನೇ ಕಾರಣ ಈ ವಿಷಯ ಏನಾದರೂ ರಾಮಪ್ಪನವ್ರಿಗೆ ಗೊತ್ತಾದ್ರ ಆ ತುಡುಗನ ನಮಗ ವಿಷಕಂಠನ ಕಟ್ತಾರಿ ಬೇಡ ಈ ಸುದ್ದಿ ಅವರಿಗೆ ಹೇಳೋದೇ ಬೇಡ ಮುಂದೆ ಪ್ರಕಾಶಗೆ ಬುದ್ಧಿ ಬಂದರೂ ಬರ್ಬೋದು ಆದರೂ ಆಗ್ಬೋದು ನಾನು ಬೆಂಗಳೂರಿಗೆ ಹೊಂಟಿದ್ದೇನೆ ಅಲ್ಲಿ ಸಿಕ್ಕರೆ 2 ಬುದ್ಧಿ ಮಾತು ಹೇಳಿದರೆ ಆಯಿತು ಇನ್ನೊಂದು ಕಡೆ ನೋಡಿದ್ರಿ ದೇಶ ಕಾಯ್ಲಿಕ್ಕೆ ಹೋದ ಒಬ್ಬ ಮಗ ಶತ್ರುವ ಗುಂಡೇಟಿ ಬಲಿಯಾಗಿ ಹೋದನ್ ರೀ ಅಪ್ಪ ಎಂಥ ಶಿಸ್ತಿ ಬಂತ್ರಿ ಅಪ್ಪ ನಮ್ಮ ದಣಿಯವರಿಗೆ ಏನಾಗಲಿ ಮುಂದೆ ಸಾಗುನಿ ಬಯಸಿದೆಲ್ಲ ಸಿಗದು ಬಾಳಲಿ ಬಯಸಿದೆಲ್ಲ ಸಿಗದು ಬಾಳಲಿ ನನ್ನಾಡೆ ನನ್ನ ಮಾತು ಸುಳ್ಳಲ್ಲ ನನ್ನಾಡೆ ನನ್ನ ಮಾತು ಸುಳ್ಳಲ್ಲ ಸುಬ್ಬಣ್ಣರ ಈ ಯಾವಾಗ ಬಂದಿರಿ ಬೆಂಗಳೂರಿಂದ ಏನ್ರಿ ನಿಮ್ಮ ಅವತಾರ ಓ ಅಪ್ಪ ಬಸಣ್ಣ ಚಂದಾಗಿ ಕನ್ನಡ ಮಾತಾಡ್ ಕಲ್ಕರ್ಲಿ ನಿಮ್ಮ ತೊದಲ ಮೈಯಾಗ ಆರಾಮೈತಿಲ್ಲ ಹೆಂಗ ನಡ್ತೈತಿ ನಿಮ್ಮ ಸಾವುಕಾರ ಮನೆ ನಿಮಗೆ ಕೆಲಸ ಏನು ಮಾಡ್ಲಿರಿ ನನ್ನ ನಾಲಿಗೆ ತೊದಲೈತೆ ಅಂತ ನಮ್ಮ ದರ್ಶನಾಪುರ ಸುಧತ್ತವ್ರ ಡಾಕ್ಟ್ರಿ ಹೇಳ್ಯಾನ ಹೋಗ್ಲಿ ಬೇಡ್ರಿ ಮತ್ತೆ ಯಾವಾಗ ಹೋಗೋದ್ರಿ ಬೆಂಗಳೂರಿಗೆ ಅಲ್ಲ ಇವನ ಬದ್ಮಾಸನ ಮಗನ ನಾನು ಬೆಂಗಳೂರಿಗೆ ಹೋಗ್ತಂದ್ರೆ ನಿನಗೇನು ಲಾಭ ನೋನ್ ಮೋನ್ ತೊದಲ ಮೈಯಾಗ ಆರಾಮೈತಿಲ್ಲ ಏ ನಾವೆಲ್ಲ ಆರಾಮದೀವ್ರಿ ಆದ್ರ ಶೋಭ ನಾ ಮೆಚ್ಚಿದ ಒಂದು ಹುಡುಗಿನ ಅವನು ಯಾವನೋ ಲಪಂಗ ಸಾಬು ಓಡಿಸ್ಕೊಂಡು ಹೋಗಕ್ ತಯಾರಾಗ್ಯಾನೋ ಮಾರಾಯ ಯಾರೋ ಬಸಣ್ಣ ಹುಡುಗಿ ಮತ್ತಾರೋ ಮಾರಾಯ ಅಲ್ಲೇ ಬರಕತ್ತ ಓಡು ಒಳ್ಳೆ ನವಿಲು ಬಂದಂಗ ನಿಮ್ಮ ಸ್ವಾದರ ಸೋಸಿ ಸೊಬ್ಬವ ಆಕಿನ ಹೂವಿನ ಪ್ರಕಾರ ಗುಲಾಬಿ ಚಂಪರ ಹೂವಿನ ಪ್ರಕಾರ ಗುಲಾಬಿ ಚಂಪರ ನಿನ್ನ ನಾನೀಗ ಬಿಡಗಲು ಹೆಂಗಸರ ನಿನ್ನ ನಾನು ಬಿಡಗಲ್ಲ ಹುಡುಗಿ ನಿನ್ನ ನಾನು ಬಿಡಗಲ್ಲ ಹುಡುಗಿ ನಿನ್ನ ತಿಳ್ಕೋರ डेरी मिल्क चॉकलेट डंडी बिस्किट डेरी मिल्क चॉकलेट ಹೊಟ್ಟೆನ ಹೂವಲ್ಲ ಆಡಿ ಬಂದಾನಿ ಆಟವಾಡುವಾಗ ಹೊಟ್ಟೆನ ಹೂವಲ್ಲ ತಂಡಿ ಹವಾದಾಗ ಕಿಡಿ ಜಂಬಲ ಮಾಡಿದಿ ಜಾಶನ ತಂಡಿ ಹವಾದಾಗ ಕಿಡಿ ಜಂಬಲ ಮಾಡಿದಿ ಜಾಶನ ಹರೇದ ಹುಡುಗರು ಮುದುಕರಿಗೆಲ್ಲ ಹಿಡಿಸಿ ಟೆನ್ಷನ್ ಏನ್ರಿ ಮಾವರ ಏನೈತಿ ಸಿಹಿಯಾದ ಪಾಯಸ ಏನ ಹೇಳಕತ್ತಿದ್ರಿ ಬುದ್ಧಿಯ ಪಾಠ
ಬಾರಲೇ ನಮ್ಮಪ್ಪನ ಮುದ್ದಿನ ಪೀಸ ತೊದಲು ಬಸ್ಸಿನ ಮದುವೆ ಕೊಟ್ಟೆಲ್ಲ ನಿಂದು ಭರ್ಜರಿ ಪೋಸ್. ಏ ಏನ್ ಮಾತಾಡ್ತೀರಿ ತಿಳಿಸಿ ಹೇಳ್ರಿ ಸುಬ್ಬಣ್ಣ. ಹಂಗ್ಯಾಕೆ ಮಾಡ್ತಾವಳಕಿ ಚಡ್ಡಿ ಒಳಗೆ ಚೋಳಕ್ಕಂಗ. ಅಯ್ಯೋ ನನ್ನ ಮಾವ ಹೆಂಗದಿಯೋ ಮಾಮ ಆರಾಮದಿಯ ಬಾ 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 ಬಾ. ಬೆಂಗಳೂರಿಂದ ಈಗ ನಮ್ಮ ಮಾವ ಬಂದಾನ, ಇಬ್ರು ಕೂಡಿ ಅವನ ಎದುರಿಗೆ ಹನುಮಪ್ಪನ ಗುಡಿಯ ಮದುವೆ ಆಗ್ಬಿಡೋಣ. ಹೌದಲ್ಲ ಸುಬ್ಬೆ, ಎಲ್ಲ ತಯಾರಾಗ್ಯ ಬಂದಿಯಾನ? ಹೌದು ಮತ್ತ ಹಂಗಾರ ತೆಗಿ ಬೇಗ. ಏನ ನಾ ಇಡ್ತೀರಿ ಸಡಗ್ಗನಂಗ ಕಾಡುತ್ತೀನಿ ಬೇಗ ಬೇಗ. ಅವನವನ ಏನು ಇವನ ಮಾತು, ಏನು ಇವನ ಭಾಷಣ, ಏನು ಇವನ ಬಾಯಿ, ಒಂದಕ್ಕೊಂದು ಸಂಬಂಧನ ಇಲ್ಲ ನೋಡ್ರಿ. ಅಲ್ಲ ಸುಬ್ಬಿ, ಇಂಥ ತೊದೆಡಲ್ಲಿ ಹೆಂಗ ಮದುವೆ ಆಗ್ತಲೇ ಸುಬ್ಬಿ? ಏ ಬಿಡು ಸುಬ್ಬಣ್ಣ, ಹಂಗೆಲ್ಲ ಹೇಳಿ ನಮ್ಮ ಸಂಸಾರ ಹೊಡಿಬೇಡ ಪಾಯಪ್ಪನ. ನನ್ನ ನಾಲಿಗೆ ತೊದಲಿದ್ರೆ ಏನಾಯ್ತು ಮಾರಾಯ, ಉಳಿದೆಲ್ಲ ಸಾಮಾನುಗಳು ಸರಿಯಾಗಿ ಅದಾವ. ನಿನ್ನ ಸಸಿ ಕೂಡ ಮದುವೆ ಮಾಡಿಸಿ ನೋಡ. ಮೂರೇ ತಿಂಗಳದಾಗ ಚಂದಾಪುರ ಮಂದಿಗೆ ತೋರ್ಸಂಗ ತರ್ತೀನಿ ಮುಂದಕ್ಕ. ಹಾ ಬರಬ್ಬರಿ ತಗೊಂಡೈತ್ ನೋಡ್ರಿ ಇದಕ್ಕ. ಏ ಮಾವ ಜಲ್ದಿ ರೆಡಿ ಆಗ ಮದ್ವಿ ಮಾಡಾಕ ಮತ್ತ ತೊದಲ ಮತ್ತೆ ಇದಕ್ಕೆ ರೆಡಿ ಅದಿ ಇಲ್ಲಿ. ಏ ಬಸಣ್ಣ, ನೀನು ಬೇಗ ಆಂಜನೇಯನ ಗುಡಿಗೆ ಬಂದುಬಿಡು. ನಾನು ನನ್ನ ಸೊಸಿನ ಕರ್ಕೊಂಡು ಮಾಲೆ ತಗೊಂಡು ಅಲ್ಲಿ ಬಂದುಬಿಡ್ತೀನಿ ತೊದೆಡೆ. ಬಂದಿರೇನ್ರಿ? ಬೇಗ ಬಂದ್ಬಿಡು ಸುಬ್ಬಣ್ಣ ರೆಡಿಯಾಗಿ. ಆದ್ರ ಸುಬ್ಬ, ಈ ಸುಬ್ಬಿ ಹೋಗೋ ಮುಂದ ಬಿಡುವಲ್ಲ ಒಂದು ನವಿಲಿನ ನನ್ನ ಅರ್ಥನೆಯನ್ನ. ಹೊಡಿ ಸೇವಗಲ್ಲ ಮಜ್ಜಿಗೆ. ಮತ್ತೆ ಆಗ್ತಾಳ ಹೊಡಿಗಿಚ್ಚಿಗಿಲಿಗಿಲಿ. ಚಂದಾಪುರ ಬಸ್ ಸ್ಟ್ಯಾಂಡದೊಳಗ ನಿಂತಾಳ ಕಡಿ ಬಿಡಿಗಿ, ನಿಂತಾಳ ಕಡಿ ಬಿಡಿಗಿ, ಕಾಲೇಜು ಮುಗಿಸಿ ಗಜಮ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಮಸರ ಗಾಡಿ ಪಂಚನಾದ್ರು ಬಿಡಬೇಡ ಹೊಡ್ಜ. ಕಟ್ಟಿ ಬಿಡಿಗಿ
ಬಿದ್ದದಪ್ಪ ಯಪ್ಪ. ಯಾರಿಕೆ ರಚ್ಚುಕಿ ಅಲ್ಲಿ ತೋರಿಸ್ರಿ. ಬಿರ್ಸಿ ಬಿದ್ದೈತಿ ಹಾವು ಮೊಕಂದ ಬಿಡ್ತು ಒಂದ ಸಲ. ಟೈಮ್ ಆಯ್ತು. ಹೋಗ ನಿನ್ನ ಬಾಯ ನನ್ನ ಸುಬ್ಬನ ಸೌತೆಕಾಯಿ ತುರ್ಕ ಅಲ್ಲ ಅವನ ಕಡೆಯಿಂದ ನಾವು ಇಬ್ರು ಹೆಂಗ್ ಪಾರಾಗ್ಬೇಕು ಬಾ ಇಬ್ರು ಕೂಡ ಹೋಗಿ ವಿಚಾರ ಮಾಡೋಣ. ಓಂ ನಡಿ ಸುಬ್ಬು. ಹೋಗುದ್ರಾಗ ಒಂದು ಹಾಡ ಆಡ್ಲೆ. ಆಟ ಹಚ್ಚಿನ ಆಡ್ಲೆ ಕೇಳ್ತೀರ ಎಲ್ಲರೂ? ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದಂತೆ ಬಂದ ನೀನು ನೀ ಬಂದ ಮೇಲೆ ಬಾಗಿ ಬಾತೇನು. ಬಾಯ್ಸ್ ರೆಡಿ ಇದ್ದೀರಾ ಎಲ್ಲ ರೆಡಿ ಇದ್ದೀರಾ? ಚಾಲು ಮಾಡೋಣ. ನನ್ನ ಜೊತೆ ನೀವು ಅನ್ಬೇಕಾ? ಓಂ ನಡಿ. ಹುಡುಗಿ ಎನಿಸುತ್ತಿದೆ ಭುವನವಾಯಿತು ಎನಿಸುತ್ತಿದೆ. ಲೇ ಶಿವರಾಯ, ಒಂದರ ಮೇಲೊಂದು ಎದುರಿಸುತ್ತಿರುವ ಎಲ್ಲ ಮಗನೇ ಗಳನ್ನು ಇದು ಇನ್ನು ಆರಂಭ ಮಗನೇ, ಆರಂಭ. ಇನ್ನು ಮುಂದೆ ಈ ವಿಷಕಂಠ ಕಕ್ಕುವ ಕಂಠದಲ್ಲಿರುವ ವಿಷದ ಒಂದೊಂದು ಹನಿಯು ನಿನ್ನ ಸಂಸಾರವನ್ನು ಕಷ್ಟದ ಸಂಕೋಲೆಗಳಿಂದ ಬಿಗಿಯುವಂತೆ ಮಾಡುತ್ತವೆ. ಕೊನೆಗೆ ಬಿಗಿತ ಗಟ್ಟಿಯಾಗುತ್ತಾ ಬಿಡಿಸಿಕೊಳ್ಳಲಾಗದ ನಿನ್ನ ಸುಂದರ ಸಂಸಾರ ನಾಶವಾಗುವುದು. ಅದನ್ನು ಮಾಡಿ ನಾನು ಸಂತೋಷ ಪಡುವೆ. ಪತ್ರಪ್ಪ ನೋಡಲ್ಲಿ, ಆ ನೀಲಿ ಆಕಾಶದಲ್ಲಿ ಬೆಳ್ಳಕ್ಕಿಗಳ ಸಾಲಿನ ಮಧ್ಯದಲ್ಲಿ ನನ್ನ ಕಣ್ಣೆದುರಿಗೆ ಪದೇ 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 ಮಿಂಚಿ ಮರೆಯಾಗುತ್ತಿದೆ ಆ ಸರಿತ ಎಂಬ ಹೆಸರಿನ ಸುಂದರ ಬೆಳ್ಳಕ್ಕಿ. ಆ ಬೆಳ್ಳಕ್ಕಿಯನ್ನು ಇಂದು ಭೇಟಿಯಾಡಲೆಂದೇ ಬಂದಿರುವೆ. ಇಂದು ಶನಿವಾರ ಆ ಅಡವಿ ಆಂಜನೇಯನ ದೇವಸ್ಥಾನಕ್ಕೆಂದು ಪೂಜೆಗೆ ಬಂದೇ ಬರುತ್ತಾಳೆ ಆ ಸರಿತ. ನಾನೇಗಾದರೂ ಮಾಡಿ ಅವಳ ಮನಸ್ಸನ್ನು ನನ್ನ ಕಡೆಗೆ ಸೆಳೆದುಕೊಳ್ಳಬೇಕು. ಸರಿತಾ, ನೀನಾಗಿಯೇ ಒಪ್ಪಿ ಬಂದರೆ ಸರಿ, ಇಲ್ಲವಾದರೆ ನಾ ಬಯಸಿದ ಹಕ್ಕಿ ತಾನಾಗಿಯೇ ಬರುತ್ತಿದೆ. ನಾ ಬೀಸಿದ ಪ್ರೇಮದ ಬಲೆಯಲ್ಲಿ ಬಿದ್ದು ಸಾಯಲು ಬರಲಿ ಬರಲಿ. ಅಪ್ಪ ಆಂಜನೇಯ ಸ್ವಾಮಿ, ಯಾಕಪ್ಪ ನಮ್ಮ ಸಂಸಾರದ ಮೇಲೆ ನಿನ್ನ ಕೋಪದ ಕಣ್ಣನ್ನು ಬಿಡ್ತಾ ಇದೀಯಾ? ಒಮ್ಮೊಮ್ಮೆ ಬಡವರ ಪಾಲಿನ ದೇವರಾಗಿ ಅವರಿಗೆ ಉದ್ಯೋಗವನ್ನು ಕಲ್ಪಿಸಿ ಅವರ ಪಾಲಿಗೆ ದೇವರಾಗ್ತೀಯ. ಆದ್ರೆ ನಮಗೆ ಯಾಕಪ್ಪ ತಿರುದು ತಿನ್ನುವ ಪರಿಸ್ಥಿತಿಯನ್ನು ತಂದೆ? ನನ್ನ ತಂದೆ ಮಾಡಿರುವ ಅನ್ಯಾಯವಾದ್ರೂ ಏನು? ನನ್ನ ಅತ್ತಿಗೆ ದಿನನಿತ್ಯ ನಿನ್ನ ಸನ್ನಿಧಾನಕ್ಕೆ ಬಂದು ಪೂಜೆ ಪುನಸ್ಕಾರ ಅಂತ ಮಾಡಿದ್ದಕ್ಕೆ ನೀನು ಕೊಡ್ತಾ ಇರೋ ಪ್ರತಿಫಲ ಇದೇನಪ್ಪ ತಂದೆ?
ಈ ಸಂಕಷ್ಟದ ಸಾಗರದಿಂದ ಆದಷ್ಟು ಬೇಗ ನಮ್ಮನ್ನು ಪಾರು ಮಾಡು ತಂದೆ, ನಮ್ಮನ್ನು ಪಾರು ಮಾಡು. ನೀವು ಮನಸ್ಸು ಮಾಡಿದರೆ ನಿಮ್ಮ ಮನೆತನದ ಕಷ್ಟಗಳು ಒಂದೊಂದಾಗಿಯೇ ದೂರಾಗಿ ಮತ್ತೆ ನೀವು ಸುಖದ ಜೀವನವನ್ನು ಸಾಗಿಸಬಹುದು. ಸರಿತಾ ದೇವಿ, ತಾವ್ಯಾರು? ತಮಗೆ ನನ್ನ ಹೆಸರು? ಗಾಬರಿಯಾಗಬೇಡ ಸರಿತಾ, ನಾನ್ಯಾರೆಂದು ನಿನಗೆ ಗೊತ್ತಿಲ್ಲ. ಆದರೆ ನೀವ್ಯಾರು, ನಿಮ್ಮ ಅಣ್ಣ ಅತ್ತಿಗೆಯರು ಯಾರು, ಹಿಂದಿನ ನಿಮ್ಮ ಸಂಸಾರದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ತಂದೆ ಶಿವರಾಯಪ್ಪನವರ ಬಗ್ಗೆ ಹೊತ್ತ ಹತ್ತೂರಿನ ಜನರು ಹೊಗಳುತ್ತಿರುವುದನ್ನು ಕೇಳಿ ನನಗೆ ತುಂಬ ಸಂತೋಷವಾಗಿದೆ. ಆದರೆ ಏನು ಮಾಡುವುದು, ಅಂತ ಒಳ್ಳೆಯವರ ಕುಟುಂಬ ಬೀದಿಗೆ ಬಂದಿರುವುದನ್ನು ಕೇಳಿ ನನ್ನ ಕರಳು ಕಿತ್ತಿ ಬಂದಂತಾಗಿದೆ. ನಾನು ಈ ಊರಿನ ಹಗರ್ಭ ಶ್ರೀಮಂತ ಸೂರಪ್ಪಗೌಡಸರ ದೇಸಾಯಿಯ ಮಗ. ನಿಮಗೇನಾದರೂ ಸಹಾಯ ಮಾಡಲೆಂದು ಬಂದಿರುವೆ. ಈ ವಿಷಯ ಮೊನ್ನೆ ಬೆಂಗಳೂರಿನಲ್ಲಿ ನಿಮ್ಮ ಕಿರಿಯ ಅಣ್ಣನಿಗೂ ತಿಳಿಸಿರುವೆ. ಆಗ ತೊಂದರೆಗಳ ಬಗ್ಗೆ ತಿಳಿಸಿದ ನನಗೆ ತುಂಬ ಸಂಕಟವಾಯಿತು. ನಿಮಗೇನಾದರೂ ಸಹಾಯ ಮಾಡಲೆಂದು ಬಂದಿರುವೆ. ನಿಮಗೆ ಕಷ್ಟ ಬಂದಾಗ ಸಹಾಯ ಕೇಳಿ. ಹೌದು ಶ್ರೀಮಂತರೇ, ನಿಮ್ಮ ತಂದೆ ಮೊದಲಿನಿಂದಲೂ ನಮ್ಮ ಸಂಸಾರದ ಮೇಲೆ ಕಿಡಿಕಾರ್ತಾ ಇದ್ರು ಅಂತ ಗೊತ್ತಾಯಿತು. ನಿಜ ಸರಿತಾ, ನಿಮ್ಮ ತಂದೆಯವರ ಒಳ್ಳೆತನವನ್ನು ಹರಿಯದೆ ನಮ್ಮ ತಂದೆಯವರು ನಿಮಗೆ ಬಹಳ ತೊಂದರೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ಶಿಕ್ಷೆಯನ್ನೇ ಅನುಭವಿಸಿದರು. ಆದರೆ ನನ್ನ ತಂದೆಯಂತೆ ನಾನಲ್ಲ. ನಿಮ್ಮ ತಂದೆಯವರ ಒಳ್ಳೆ ಗುಣದಲ್ಲಿ ನನಗೆ ತುಂಬ ಪ್ರೀತಿ ಗೌರವವಿದೆ. ನಿಮಗೇನಾದರೂ ಸಹಾಯ ಮಾಡಲೆಂದು ಬಂದಿರುವೆ. ನಿಮಗೆ ಕಷ್ಟ ಬಂದಾಗ ಸಂಕೋಚವಿಲ್ಲದೆ ನನ್ನ ಸಹಾಯ ಕೇಳಿ. ನಾನು ಸಹಾಯ ಮಾಡಲು ಸದಾ ಸಿದ್ಧ. ಬೇಡ ಶ್ರೀಮಂತರೇ, ನಿಮ್ಮ ಸಹಾಯ ನಮಗೆ ಬೇಡ. ನಮ್ಮ ಹೊರೆಯನ್ನು ಮತ್ತೊಬ್ಬರು ಹೊರಬೇಕಾಗಿಲ್ಲ. ತಾವಿನ್ನು ಹೊರಡಬಹುದು. ನಮಗಾದ ತೊಂದರೆಯನ್ನು ನನ್ನ ಅಣ್ಣ ಅತ್ತಿಗೆಯರು ಹೊರುವಷ್ಟು ಶಕ್ತಿ ಅವರಲ್ಲಿದೆ. ನಿಜ ಸರಿತಾ, ನನಗೆ ಗೊತ್ತು ನಿಮ್ಮ ಅಣ್ಣ ಅತ್ತಿಗೆಯರ ಶಕ್ತಿ. ಅವರಿಗೆ ಶಕ್ತಿ ಇದೆ ಎಂದು ಮತ್ತಷ್ಟು ಭಾರವೇರಿದರೆ ಭಾರ ಸಹಿಸಿಕೊಳ್ಳಲಾಗದೆ ಕುಗ್ಗಿ ಹೋಗಬಹುದು. ಈಗಾಗಲೇ ವರದಕ್ಷಿಣೆ ಎಂಬ ಮಾರಿ ವಿಡಂಬೂತವಾಗಿ ಕಾಡುತ್ತಿರುವಾಗ ನಿನ್ನ ಮದುವೆಗೆ ಅವರೆಲ್ಲಿಂದ ತರಬೇಕು ಲಕ್ಷ ಲಕ್ಷ ರೂಪಾಯಿ? ಡಾಕ್ಟರ್ ಕೋರ್ಸ್ ಮುಗಿಸಿಕೊಂಡು ಮರಳಿ ಊರಿಗೆ ಬಂದು ಆಸ್ಪತ್ರೆಯನ್ನು ಕಟ್ಟಲು ಹಣ ಕೇಳಿದಾಗ ಎಲ್ಲಿ ಕೊಡಿಸಬೇಕು ನಿನ್ನ ಅಣ್ಣ ಅತ್ತಿಗೆ ಕೋಟಿ ಕೋಟಿ ರೂಪಾಯಿಗಳನ್ನು? ಸ್ವಲ್ಪ ವಿಚಾರ ಮಾಡು. ಈಗಾಗಲೇ ಭಾರವದಿಂದ ನೊಂದಿರುವ ನಿಮ್ಮ ಸಂಸಾರದ ಮೇಲೆ ಮತ್ತಷ್ಟು ಭಾರ ಹೇರಬೇಡಿ ಎಂದು ಹೇಳಬಲ್ಲೆನಷ್ಟೇ. ಅಂದ್ರೆ ಏನು ಶ್ರೀಮಂತರೇ ನಿಮ್ಮ ಮಾತಿನ ಅರ್ಥ? ಸರಿತಾ, ಬಡತನದ ದವಡೆಯಲ್ಲಿ ಬೆಂದು ಬಳಲುತ್ತಿರುವ ನಿಮ್ಮ ಮನೆತನದ ಭಾರವನ್ನು ಸ್ವಲ್ಪವಾದರೂ ಇಳಿಸಬೇಕೆಂದು ಬಯಸಿದ ನಾನು, ನೀನು ಒಪ್ಪಿಗೆ ನೀಡಿದರೆ ನಿನ್ನನ್ನು ಮದುವೆಯಾಗಬೇಕೆಂದಿರುವೆ. ಈ ವಿಷಯ ನಿಮ್ಮ ಮೊನ್ನೆ ಕಿರಿಯ ಅಣ್ಣನಿಗೂ ತಿಳಿಸಿರುವೆ. ನಿಮಗೆ ಬೇಕಾದಷ್ಟು ಹಣವನ್ನು ಕೊಟ್ಟು ನಿಮ್ಮನ್ನು ನನ್ನ ಅರ್ಧಾಂಗಿನಿಯನ್ನಾಗಿಸಿಕೊಳ್ಳಬೇಕೆಂದಿರುವೆ. ಅಂದ್ರೆ ಹಣಕ್ಕಾಗಿ ನನ್ನನ್ನು ಮಾರ್ಕೊಳ್ಳಿ ಅಂತ ಅನ್ನುವ ನಿಮ್ಮ ಬಯಕೆನಾ? ಬಡವರು ಹೆಣ್ಣು ಮಕ್ಕಳಂದ್ರೆ ನಿಮ್ಮಂತ ಶ್ರೀಮಂತರಿಗೆ ಸೆರಗ ಹಾಸುವ ಸೂಳೆರು ಅಂತ ಭಾವಿಸಿದ್ರೇನು? ನೋಡಿ ಶ್ರೀಮಂತರೇ, ನಿಮ್ಮ ಬಣ್ಣದ ಮಾತುಗಳಿಗೆ ನನ್ನ ತನವನ್ನು ಒಪ್ಪಿಸೋದಕ್ಕೆ ಸಾಧ್ಯವಿಲ್ಲ. ಸುಮ್ಮನೆ ದಾರಿ ಬಿಡಿ, ನಾನು ಹೋಗ್ತೀನಿ. ತಪ್ಪಾಗಿ ಭಾವಿಸಬೇಡ ಸರಿತಾ. ನೀನು ತಿಳಿದುಕೊಂಡಂತೆ ನಂಬಿದವರ ಕುತ್ತಿಗೆ ಕೊಯ್ಯುವ ಕಟುಕ ನಾನಲ್ಲ. ನಮ್ಮ ತಂದೆಯವರಂತೆ ನಾನಲ್ಲ. ಆಸೆಯನ್ನು ಈಡೇರಿಸಿಕೊಳ್ಳಲು ಅಡ್ಡ ಮಾರ್ಗವನ್ನು ಹಿಡಿಯುವವನು ನಾನಲ್ಲ. ನೀನು ಒಪ್ಪದಿದ್ದರೂ ನನಗೆ ಚಿಂತೆ ಇಲ್ಲ. ನೀನು ಒಪ್ಪಿದರೆ ನಿನ್ನನ್ನು ಜೀವನ ಪರ್ಯಂತ ಕೈ ಹಿಡಿದು ನಡೆಸಿಕೊಳ್ಳುತ್ತೇನೆ. ಆಯ್ತು ಶ್ರೀಮಂತರೇ, ನಿಮ್ಮ ಮಾತಿನ ಮೇಲೆ ನನಗೆ ನಂಬಿಕೆ ಬರ್ತಾ ಇದೆ. ನಿಮ್ಮನ್ನು ನಂಬಿ ನನ್ನ ಮನಸ್ಸನ್ನು ನಿಮಗೆ ಒಪ್ಪಿಸ್ತೀನಿ. ಕೊನೆವರೆಗೂ ನೀವು ನನ್ನನ್ನು ಕೈ ಬಿಡೋದಿಲ್ಲ ತಾನೇ? ಎಂತ ಮಾತನಾಡುವೆ ಸರಿತಾ. ಇಂದು ಹಿಡಿದ ಈ ಕೈ ಮುಂದೊಂದು ದಡ ಸೇರುವವರೆಗೂ ಬಿಡುವುದಿಲ್ಲ. ಆ ಅಡವಿ ಆಂಜನೇಯನ ಸಾಕ್ಷಿಯಾಗಿ, ಈ ವನದೇವತೆ ಸಾಕ್ಷಿಯಾಗಿ, ನನ್ನೆತ್ತ ತಂದೆ ತಾಯಿಯ ಸಾಕ್ಷಿಯಾಗಿ ಮಾತು ಕೊಡುವೆ ಎಂದಂತೂ ನೀನೇ ನನ್ನವಳು. ಆಯ್ತು, ನಿಮ್ಮ ಮಾತಿಗೆ ನಾನು ಒಪ್ತೆ. ನನಗೆ ತುಂಬಾ ಹೊತ್ತಾಯ್ತು, ನಾನಿನ್ ಹೋಗಿ ಬರ್ತೀನಿ. ಸರಿತಾ, ರಸಿಕತೆಯ ಕಲ್ಪನೆಯೂ ನಿನಗಿಲ್ಲವಲ್ಲ. ಹುಚ್ಚಿ, ಕದ್ದು ಪ್ರೀತಿ ಮಾಡುವುದರಲ್ಲಿ ಸಿಗುವ ಸುಖ ಮದುವೆಯಾಗಿ ಪ್ರೀತಿಸುವುದರಿಂದ ಸಿಗಲಾರದು. ಬಾರನ್ನ ರಾಣಿ, ನಮ್ಮ ತೋಟದ ಮನೆಗೆ ಹೋಗೋಣ.
ಅದಕ್ಕಿಂತ ಮೊದಲೊಂದು ಸುರಿಸು ನಿನ್ನ ಕಂಠದಿಂದ ಸುಮಧುರವಾದ ಗೀತೆಯನ್ನು. ನಿಮ್ಮ ಆಸೆ ನನ್ನ ಆಸೆ, ನಿಮ್ ಇಷ್ಟದಂತಾಗ್ಲಿ ನಮ್ ದೊರೆ. ಜೊತೆ ಮಾಡಿದ ಬ್ರಹ್ಮ ಈ ಹೆಣ್ಣೆನು, ಜೊತೆ ಮಾಡಿದ ಬ್ರಹ್ಮ ಈ ಹೆಣ್ಣೆನು. ಒಬ್ಬನಗೌಡ ನೀರು ಚಂದಕ ಇಲ್ಲಂದ್ರ ನೀ ನಿಂದರ ತೀರಿ ನಡು ಜಾಗ ಒಬ್ಬನಗೌಡ ನೀರು ಚಂದಕ ಇಲ್ಲಂದ್ರ ನೀ ನಿಂದರ ತೀರಿ ನಡು
ಚಂದಿರನಿಲ್ಲದ ಆ ಬಾಳಿನಲ್ಲಿ ರೋಗಿಗಳು ಕಣ್ಣದ್ದು ಸುಳ್ಳು, ಕಾಣದ್ದು ಸುಳ್ಳು, ನಿಜ ಹೇಳು ಬಾಯಲ್ಲಿ ನನಗೆ. ಮವ ನನ್ನ ತಲೆ ಯಾಕೋ ಸುತ್ತಾ ಇದೆ ಮವ. ಅಯ್ಯೋ ತಲೆ ನೋವು. ಏನಾಯ್ತು ಸುಮಿತ್ರ, ಯಾಕೆ ಬೀಳುತ್ತಿರುವೆ? ಅಪ್ಪ ಸ್ವಲ್ಪ ಬೇಗ ನೀರು ತೆಗೆದುಕೊಂಡು ಬನ್ನಿ. ರಾಮು, ಏನಾಯ್ತಪ್ಪ ನನ್ನ ಸೊಸೆಗೆ? ಏನಾಯ್ತು ಸುಮಿತ್ರ, ಯಾಕೆ ಬೀಳುತ್ತಿರುವೆ ನೀನು? ಸ್ವಾಮಿ, ಏನು ಗಾಬರಿ ಆಗುವಂತ ವಿಷಯ ಏನಿಲ್ಲ. ಮಾವ ಗಾಬರಿ ಪಡಬೇಡಿ ಮಾವ. ನಿಮ್ಮ ಮಗ ತಂದೆ ಆಗ್ತಾ ಇದ್ದಾರೆ, ನೀವು ತಾತ ಆಗ್ತಾ ಇದ್ದೀರಾ. ನನ್ಗೀಗ 3 ತಿಂಗಳು. ಹಲ ಕಳ್ಳಿ, ನಾನು ಬಾಡ ದಿನಗಳಿಂದ ನಾನು ತಾತನಾಗ್ತಾ ಇದ್ದೇನೆ. ನಿಲ್ಲಿ, ದೇವರ ಮನೆ ಹೋಗಿ ದೀಪವನ್ನು ಹಚ್ಚಿ ನಿಮಗೆ ತಿನ್ನಲು ಸಕ್ಕರೆ ತೆಗೆದುಕೊಂಡು ಬರ್ತಾನಮ್ಮ. ಸುಮಿತ್ರ, ನನ್ನ ತಮ್ಮ ವಿಜಯ ಮತ್ತೆ ನಿನ್ನ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟಿ ಬರುತ್ತಿದ್ದಾನೆ. ಈ ಸಂತೋಷದ ಸಮಯದಲ್ಲಿ ನಾನು ಪದವನ್ನು ಆಡಲೆ. ಏನ್ ಮಾಡ್ತೀರಿ? ಪದ ಆಡ್ತೀನಿ. ಬೇಡ ಮಾರಯ್ಯ, ನೀ ಹಾಡೋದು ಮೊದಲ ಬೇಡ. ನೀವೇನ್ರಾದ್ರು ನಿಮ್ಮ ಬಾಯಿಂದ ಹಾಡಿದ್ರ ನನ್ನ ಹೊಟ್ಟೆಗಿನ ಕೂಸೀಗ ಹೊರಬರ್ತತಿ. ಬೇಡ. ಆದ್ರೆ ಈ ಪ್ರೀತಿ ಸಂಕೋಚಕ್ಕಾಗಿ ನಿಮಗೊಂದು ಸಿಹಿ ಚುಂಬನವನ್ನು ನಾನು ನೀಡ್ತೀನ್ರಿ. ಸಿಹಿ ಚುಂಬನ ಜೊತೆಗೆ ಬರಲಿ ಸಿಹಿಯಾದ ಸಕ್ಕರೆ ಸಂಗೀತ, ಸಿರುಸಿನಿಂದ ಮಧುರವಾದ ಕಂಠದಿಂದ ರಸಗೀತ ಲಾರಿಯನ್ನು. ಆಯ್ತು ರೀ. ನಿನಗಾಗಿಯೇ ಈ ಜೀವವು, ನಿನಗಾಗಿ ನನ್ನೊಲವೇ ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಡಿಗೆ. ಪ್ರಿಯೆ, ಏನ್ರಿ ಎಷ್ಟೊಂದು ಅವಸರ. ಸಿಹಿ ಮುತ್ತು, ಸಿಹಿ ಮುತ್ತು. ಸಿಹಿ ಮುತ್ತ ಎದಕ್ಕ? ಆತ ಬೆಳಕರಿತು. ಸಿಹಿ ಮುತ್ತಿನ ಕಾಣಿಕೆ ಬಳಿ ಬಾರರಿ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಡಿಗೆ ಬಳಿ ಬಾರರಿ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಡಿಗೆ ಬಳಿ ಬಾರರಿ ಸನಿಹಕ್ಕೆ.
ಸುಮಿತ್ರ, ಈ ಕೆಂಪಾದ ಕೆನ್ನೆಗೆ ಕೊಡುವೆ ಒಂದು ಸಿಹಿ ಮುತ್ತು. ಆ ಕೇಳಿಲ್ಲ. ಕೆನ್ನೆಗೆ ಸಿಹಿ ಮುತ್ತು. ಛೀ, ಇಷ್ಟು ಜನರ ಮಧ್ಯೆ ನಾನ್ ನಿಮ್ಗೆ ಮುತ್ತು ಕೊಡೋದ? ಹೋಗಿಪ್ಪ, ನನಗೆ ತುಂಬಾನೇ ನಾಚಿಕೆ ಆಗುತ್ತೆ. ಅಷ್ಟೊಂದು ಕೋಪನ? ಆ? ಅಷ್ಟೊಂದು ಕೋಪನೇನೆ? ಆ, ಅಷ್ಟೊಂದು. ಸಿಹಿ ಮುತ್ತಿನ ಗಾಳಿಗೆ ಬಡಿಬಾರ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಗಾಳಿಗೆ ಬಡಿಬಾರ ನೀ ಸನಿಹಕ್ಕೆ. ಸಿಹಿ ಮುತ್ತಿನ ಗಾಳಿಗೆ ಬಡಿಬಾರ ಈ ಸನಿಹಕ್ಕೆ. ಸಿಹಿ ಮುತ್ತಿನ ಗಾಳಿಗೆ ಬಡಿಬಾರ ನನ್ನ ಸನಿಹಕ್ಕೆ. ಪ್ರೇಮದ ಅಭಿಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾಗಲಿ. ಈ ಪ್ರೇಮದ ಅಭಿಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾಗಲಿ. ಅಂದು ನಿನ್ನ ನೋಡಿದೆ, ಮನದಲ್ಲಿ ಪ್ರೀತಿಸಿದೆ. ಇದು ನಿನ್ನ ನೋಡಲು ಈ ಜೀವ ಬೇಕಾಗಿದೆ. ಈ ಜೀವದ ಸನ್ನಿಧಿಯಲ್ಲಿ ನಿನಗಾಗಿದೆ ಹೃದಯ. ಸಿಹಿ ಮುತ್ತಿನ ಗಾಳಿಗೆ ಬಡಿಬಾರ ನನ್ನ ಸನಿಹಕ್ಕೆ. ಲಾ 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 ಲಾ. ಸುಮಿತ್ರ, ತಗೊಳಮ್ಮ ಈ ಸಕ್ಕರೆಯನ್ನು. ರಾಮು, ಸ್ವಾಮಿ ಸಕ್ಕರೆ ತಿನ್ರಿ ಮಾವ.
ರಾಮು, MBBS 2 ವರ್ಷ ಫಲಿತಾಂಶ ಹಿಂದೆ ಇರುವುದು ತಾನೇ? ಹೌದು ಅಪ್ಪಾಜಿ. ರಾಮು, ನಮ್ಮ ಪ್ರಕಾಶನ ಫಲಿತಾಂಶ ಏನಾಗುತ್ತೆ ಅಂತ ಹೆದರಿಕೆ ಆಗುತ್ತಿದೆ ಮಗನೇ. ಪ್ರಕಾಶ, ನಿಲ್ಲೋ ಅಲ್ಲಿ. ಯಾಕಪ್ಪ ಎಷ್ಟೊಂದು ಮುಖ ಬಾಡಿದಲ್ಲೋ? ಏನಾಗಿದೆ ನಿನಗೆ? ಅಲ್ಲಪ್ಪ, ನಿನ್ನ ಪರೀಕ್ಷೆದ ಫಲಿತಾಂಶ ಏನಾಗಿತ್ತು ನಿನಗೆ? ಅಪ್ಪಾಜಿ, ನನ್ನನ್ನು ಕ್ಷಮಿಸಿಬಿಡಿ. ಈ ವರ್ಷದ ಪರೀಕ್ಷೆಯಲ್ಲಿ ನಾನು ಫೇಲ್ ಆದೆನು. ನಿಮಗೆ ಖುಷಿ ಕೊಡುವಂಥ ಫಲಿತಾಂಶ ತೆಗೆದು ನನ್ನಿಂದ ಸಾಧ್ಯವಾಗಲಿಲ್ಲ. ಈ ವರ್ಷದ ಪರೀಕ್ಷೆಯಲ್ಲಿ ನಾನು ಫೇಲ್ ಆದೆ ಅಪ್ಪಾಜಿ, ಫೇಲ್ ಆದೆ. ಪ್ರಕಾಶ, ನೀನು ಬೆಂಗಳೂರಿಗೆ ಹೋಗಿದ್ದು ಓದಲಿಕ್ಕ ಅಥವಾ ಮಜಾ ಹೊಡಿಲಿಕ್ಕ? ಅಂದರೆ ಕೇಳಿದಾಗ ಲಕ್ಷ ಕೊಟ್ಟು ಕಳಿಸಿದ್ದೀರೇನು ತಿರುಗಾಡಿ ಮಜಾ ಹೊಡೆಯಲಿಕ್ಕೆ? ನೀವು ಕೊಟ್ಟಿರೋ ಬುಡಿಗಾಸೋಣ ಒಂದು ಹೊತ್ತು ಊಟ ಮಾಡಲು ಆಗಿಲ್ಲ. ಅಂಥದ್ರಲ್ಲಿ ಪುಸ್ತಕಗಳ ಖರೀದಿ, ಸಾಮಾನುಗಳನ್ನು ಖರೀದಿಸುವುದು ಹೇಗೆ? ಹತ್ತಿಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದ ನಿಮಗೂ ತಿಳಿದಿಲ್ಲವೇ MBBS ಖರ್ಚಿನ ಬಗ್ಗೆ? ನೀವು ಕೊಡ್ತಿರುವ ಹಣದಲ್ಲಿ ಪಾಸ್ ಆಗಲು ಹೇಗೆ ಸಾಧ್ಯ? ಮುಚ್ಚುಬಾಯಿ ಕತ್ತೆ, ಹತ್ತಿಗೆಗೆ ಪ್ರಶ್ನೆ ಮಾಡುವಷ್ಟು ಸೊಕ್ಕು ಬಂತೆ ನಿನಗೆ. ಎಷ್ಟೋ ಬಡವರು ಹೊಟ್ಟೆ ಬಟ್ಟೆಯನ್ನು ಕಟ್ಟಿ ಚೆನ್ನಾಗಿ ಓದಿ ವಿದ್ಯಾವಂತನಾಗದಲ್ಲರಿ. ನಿನ್ನ ಅಣ್ಣ ಅತ್ತಿಗೆಂದರು ಅವರಿವರ ಕೈಕಾಲು ಹಿಡಿದು ಜೀತವನ್ನು ಮಾಡಿ ನಿನಗೆ ಹಣ ಕಳಿಸಿದ್ದಾನೆ ನಿನ್ನ ಅಣ್ಣ. ನಿನ್ನ ಅತ್ತಿಗೆ ಹೊರಗಿನ ಬಿಸಿಲು ಕಾಣದವಳು. ಬೆಟ್ಟಕ್ಕೆ ಹೋಗಿ ಕಟ್ಟಿಗೆ ಒಂದು ಕಡಿದುಕೊಂಡು ಬಂದು ಮಾರಾಟ ಮಾಡಿ ನಿನಗೆ ಹಣ ಕಳಿಸಿದ್ದಾರೆ ಅಲ್ಲವೇ? ಅವಳ ಕೊರಳಲ್ಲಿರೋ ಮಾಂಗಲ್ಯವನ್ನು ಬಿಚ್ಚಿಕೊಟ್ಟು ಹರ್ಷಣ ಕೊಂಬನ್ನು ಕಟ್ಟಿಕೊಂಡಿದ್ದು ನಿನಗೆ ಕಣ್ಣಿಗೆ ಕಾಣಿಸಲಿರೋ ಕತ್ತೆ. ನನ್ನ ಮೈದಿನ ಡಾಕ್ಟರ್ ಆಗ್ತಾನೆ, ಕಷ್ಟ ಸುಖಗಳು ಹೋಗಲಾಡಿಸನಂತೆ ಅವರ ಕಟ್ಟಿದ ಕನಸಿಗೆ ತಣ್ಣೀರು ಹರಿಸಿಬಿಟ್ಟಿದ ಪಾಪಿ. ಅಪ್ಪಾಜಿ, ನಿಲ್ಲಿಸಿ ನಿಮ್ಮ ಮಾತುಗಳನ್ನು. ಯಾರ್ಯಾರು ಕಂಡಿರುವ ಕನಸುಗಳನ್ನು ಈಡೇರಿಸಲು ಹುಟ್ಟಿರುವೆ ನಾನು. ನನಗೂ ನನ್ನದೇ ಆದ ಕನಸು ಬಯಕೆಗಳಿವೆ. ಮನೆಯವರೆಲ್ಲ ಕಂಡಿರುವ ಕನಸು ಬಯಕೆಗಳನ್ನು ಈಡೇರಿಸಲು ನನ್ನ ಕನಸು ಬಯಕೆಗಳನ್ನು ಬಲಿಕೊಡಲು ನನಗಿಷ್ಟವಿಲ್ಲ. ಬುಚ್ಚುಬಾಯಿ ಮುಟ್ಟಾಳ, ಏನು ಅಂದಿಕೊಂಡಿರುವ ಈ ಮನೆತನದ ಬಗ್ಗೆ? ಎಂತ ಮನೆಯಲ್ಲಿ ಎಂತ ಹುಟ್ಟಿದ ಮಗನೇ, ಹೊರಟೋಗಿ ಇಲ್ಲಿಂದ. ನನ್ನ ಮುಂದೆ ನಿಂತರೆ ನಿನ್ನ ಕತ್ತಿಗೆ ಕೊಂದು ಬಿಡ್ತೀನಿ ಮಗನೇ. ಸಮಾಧಾನ ಮಾಡಿಕೊಳ್ಳಿ ಅಪ್ಪಾಜಿ, ಸಮಾಧಾನ ಮಾಡಿಕೊಳ್ಳಿ. ಬೇಲಾದ ದುಃಖದ ಸ್ಥಿತಿಯಲ್ಲಿ ಗೊತ್ತಾಗದಾಗೆ ಮಾತನಾಡಿದ್ದಾನೆ. ಇಲ್ಲಿಯವರೆಗೆ ಸಿರಿವಂತನಾಗಿ ಮೆರೆದವನು ಒಮ್ಮೆಲೆ ಬಡವರಂತೆ ಜೀವಿಸುವುದಕ್ಕೆ ಅವನಿಂದ ಸಾಧ್ಯವಾಗಿಲ್ಲ. ಇರಲಿ ಬಿಡಪ್ಪ. ಸರಿತಾ, ಸರಿತಾ ನೋಡಮ್ಮ, ನೀ ನನ್ನ ಶಾಲೆಯಿಂದ ಬಂದಿದ್ದಾನೆ. ಮೊದಲು ಅವರಿಬ್ಬರಿಗೆ ಊಟ ಬಡಿಸು ಹೋಗು. ಪ್ರಕಾಶ, ಹೋಗಪ್ಪ. ಕೇಳಿದ ರಾಮ, ನಿನ್ನ ತಮ್ಮ ಮಾತಾಡಿದ ಮಾತುಗಳನ್ನು. ಅವನು ನಿಜವಾಗಲೂ ಬದಲಾಗಿದ್ದಾನೆ ಮಗನೇ, ಬದಲಾಗಿದ್ದಾನೆ. ಆದರೆ ನಮ್ಮ ಸಂಸಾರವೇ ಎಲ್ಲಿ ಬೀದಿಗೆ ಬರುತ್ತಂತ ಬಹಳಷ್ಟು ಹೆದರಿಕೆ ಆಗಿತ್ತಪ್ಪ. ಆದರೆ ಶನಿಪು ಹೋಗಿ ನೋಡಿದರೆ ಕುಡಿತದ ವಾಸನೆ ಬಂತು. ನೀವು ಕಳಿಸಿದ ಅವನು ವಿದ್ಯೆಯ ಅಭ್ಯಾಸಕ್ಕೆ ಬಳಸದೆ ಅದು ಯಾವುದೋ ಕುಡಿತರ ಸಾವಾಸದಿಂದ ಹಾಳಾಗಿದ್ದಾನೆ ಮಗನೇ, ಹಾಳಾಗಿದ್ದಾನೆ. ಅಪ್ಪ, ನೀವು ಮುಂದೇನು ಮಾತನಾಡೋದು ಬೇಡ. ಮುಂದೆ ಮಾತನಾಡಿದರೆ ನಿಮ್ಮ ಮೊಮ್ಮಗನ ಮೇಲೆ ಹಣೆ ಹೊತ್ತು. ನಡೀರಪ್ಪ. ಹೌದು ಮಾವ, ನಾವು ಇದುವರೆಗೂ ಅವನಿಗೆ ಸರಿಯಾಗಿ ಬೆಳೆಸಿ ತೆತ್ತಿ ಬುದ್ಧಿ ಹೇಳಿ ಜೀವನ ಮಾಡಲು ಕಲಿಸಿದ್ದೆ ವಿನಃ ಈ ರೀತಿ ಅವನನ್ನು ಬೈದು ಮನೆಯಿಂದ ಹೊರ ಹಾಕೋದಕ್ಕಲ್ಲ. ನೋಡಿ ಮಾವ, ಇದೇ ಒಂದು ಸಾರಿ ಕೊನೆ ಆಯ್ತು. ಇನ್ನೊಂದು ಸಾರಿ ನನ್ನ ಮೈದುನಿಗೆ ಏನು ಮಾತಾಡಬಾರ್ದು, ನೀವು ತಿಳಿಯುತ್ತೆ? ದೇವರೇ, ಇಂಥ ಮಕ್ಕಳನ್ನು ಕೊಟ್ಟದ್ದು ನನ್ನ ಪೂರ್ವಜನ್ಮ ಪುಣ್ಯವೇ. ರಾಮು, ಕೇಳಿದ್ಯಾ ನಿನ್ನ ಪತಿಯ ಮಾತುಗಳನ್ನು? ರಮೇಶ, MS ಬದಿಯೋದಲ್ಲ, ಎಳ್ಳಷ್ಟು ಅಹಂಕಾರ ಇಲ್ಲದೆ ಆ ದೇವತಿ. ಅನಂತ ಸರಸ ಆದ್ರೂ ನಿನ್ನ ಕೈ ಹಿಡಿದು ಮುಂದೆ ನಡೆಸಿರುವ ಧರ್ಮದೇವತೆಪ್ಪ, ಧರ್ಮದೇವತಿ. ಮಾವ, ಸಾಕು ಈ ನಿಮ್ಮ ಹೊಗಳಿಕೆ ಮಾತುಗಳು. ಈ ಮಾತುಗಳನ್ನು ಇಲ್ಲೇ ನಿಂದಿರಿಸಿ ಮುಂದಿನ ಜೀವನ ದಾರಿಯನ್ನು ನಾವು ನೋಡೋಣ. ಬನ್ನಿ ಮಾವ, ಊಟ ಮಾಡುವಿರಂತೆ. ಹೊಡುವಾಸೆ ಹಾರಬೇಕು, ಹೊಡುವಾಸೆ ಹಾರಬೇಕು, ಎಲೆಗಳಲ್ಲಿ ಮರಗಿಡದ ಎಲ್ಲೋ ಅಡಗಲಿ ಕೋಗಿಲೆ ಸಾಧ್ಯವಿಲ್ಲ.
ದಶಭುವನ ಭಯಂಕರನಾದ ಲಂಕೇಶ್ವರ ರಾವಣ. ಪ್ರಕಾಶ ಸಿರಿವಂತ ಶಿವರಾಯಪ್ಪನ ಮಗ, ಬಿಕಾರಿಯಾದ ಶಿವರಾಯಪ್ಪನ ಮಗ, ಲಕ್ಷಾಂತರ ರೂಪಾಯಿಗಳನ್ನು ಸಾಲ ಮಾಡಿ ಹೋದಲೆಂದು ಕಳಿಸಿದರೆ ನೀನು ಈ ವಿಷಕಂಠನ ವಿಷದ ಬಲೆಗೆ ಬಿದ್ದು ಕೊಟ್ಟು ಕಳಿಸಿದ ಹಣವನ್ನೆಲ್ಲ ಹೆಣ್ಣುಗಳಿಗೆ ಹಾಳು ಮಾಡಿ ಸೋತು ಬಿದ್ದು ಮನೆಗೆ ಬಂದಿರುವೆಯಲ್ಲ. ಲೇ ಶಿವರಾಯ, ಮಗ ಪ್ರಕಾಶ ಡಾಕ್ಟರ್ ಆಗ್ತಾನೆಂಬುವ ನಿನ್ನ ನಂಬಿಕೆ ಮಣ್ಣು ಪಾಲಾಗಿದೆ. ಅಲ್ಲಿ ದೇಶ ಕಾಯಲು ಹೋದ ನಿನ್ನ ತಮ್ಮ ವಿಜಯ್ ನನ್ನ ಗುಂಡೇಟಿಗೆ ಬಲಿಯಾದ. ಶಿವರಾಯ, ನಿನ್ನ ಸಂಸಾರ ಹೇಗೆ ಹೇಗೆ ಬೀದಿಗೆ ಬರುತ್ತದೋ ನನಗೆ ಹಾಗೆ ಹಾಗೆ ಹಬ್ಬದ ದಿನಗಳು, ಸಂತೋಷದ ದಿನಗಳು. ಇದೇನ್ ನನ್ ರಾಜ, ಇಷ್ಟೊಂದು ಸಂತೋಷದಿಂದ ನಗ್ತಾ ಇದ್ದೀರಲ್ಲ, ಅದ್ ಯಾವ ಸಂತೋಷ ಅಂತ ಹೇಳಿದ್ರೆ ನಾನು ಕೂಡ ನಿಮ್ಮ ಸಂತೋಷದಲ್ಲಿ ಭಾಗಿಯಾಗ್ಬೋದು ಅಂತ. ಸರಿತಾ, ನಾನಿಂದು ಎಂದು ಕಂಡಿರುವೆ. ಈ ಸಂತೋಷದ ದಿನದಂದು ನಿನಗೇನು ಬೇಕು ಕೇಳು, ಸಂತೋಷದಿಂದಲೇ ಕೊಟ್ಟು ಬಿಡುವೆ. ಹಾಗಾದ್ರೆ ಈ ಸಂತೋಷದ ದಿನದಂದು ನನ್ನ ಕೊರಳಿಗೆ ಈ ಮಾಂಗಲ್ಯ ಧಾರಣೆ ಮಾಡಿ ನನಗೆ ಮುತ್ತೈದೆ ಸ್ಥಾನವನ್ನು ಕೊಟ್ಟು ಬಿಡಿ, ನನಗಷ್ಟೇ ಸಾಕು. ಮಾಂಗಲ್ಯ ಸರಿತಾ, ಮಾಂಗಲ್ಯಕ್ಕಾಗಿ ಮಾಡುವೆ ಏಕೆ ಅಷ್ಟೊಂದು ಅವಸರ? ಹುಚ್ಚಿ, ಕದ್ದು ಪ್ರೀತಿ ಮಾಡುವುದರಲ್ಲಿ ಸಿಗುವ ಸುಖ ಮಾಂಗಲ್ಯ ಕಟ್ಟಿದ ಮೇಲೆ ಸಿಗಲಾರದು. ಮಾಂಗಲ್ಯ ಕಟ್ಟುವುದು, ಮದುವೆಯಾಗುವುದು ಮುಂದೆ ಇದ್ದೇ ಇದೆ. ಬೇಕಾದರೆ ನಿನ್ನ ಬರಿದಾದ ಕೊರಳಿಗೆ ಈ ಚಿನ್ನದ ಚೈನ್ ಹಾಕುವೆ. ರಾಜ, ಈ ಅರಿಶಿನ ದಾರದ ಮೌಲ್ಯ ನಿಮಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಈ ಅರಿಶಿನ ದಾರದ ಮೌಲ್ಯಕ್ಕೆ ಇರುವ ಬೆಲೆ ನೀವು 1000 ತೊಲೆ ಬಂಗಾರದ ಚೈನ್ ಮಾಡಿ ಹಾಕಿಸಿದ್ರು ಆ ಮೌಲ್ಯವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ನನ್ನ ರಾಜ. ಸರಿತಾ, ಹರಿಸಿಣದ ದಾರ ಕಟ್ಟಿ ಯಾರಿಗೆ ಗೊತ್ತಾಗದಂತೆ ಮದುವೆ ಆಗುವುದರಲ್ಲಿ ಏನಿದೆ? ಲಕ್ಷಾಂತರ ಜನರನ್ನು ಸೇರಿಸಿ ಮನೆಯ ಮುಂದೆ ವೈಭವದ ಹಂದರವನ್ನಾಕಿಸಿ ಓಲಗವನ್ನೂದಿಸಿ ಮದುವೆಯಾಗೋಣ. ಅದಕ್ಕೆ ಇಷ್ಟೊಂದು ಅವಸರ? ನೋಡಿ ನನ್ನ ರಾಜ, ಲಕ್ಷಾಂತರ ಜನರನ್ನು ಕುಡಿಯಷ್ಟು ಮದುವೆ ಆಗುವಷ್ಟೊತ್ತಿಗೆ ನಾನು ಒಂದು ಮಗುವನ್ನು ಎತ್ಕೊಂಡು ನಿಮ್ಮ ಜೊತೆ ಮದುವೆ ಆಗ್ಬೇಕಾಗುತ್ತದೆ. ಯಾಕಂದ್ರೆ ನಾವಿಬ್ಬರು ಸೇರಿದ ಸಮ್ಮಿಲನದ ಪ್ರತಿಫಲವಾಗಿ ನನ್ನ ಹೊಟ್ಟೆಯಲ್ಲಿ ಈಗ ನಿಮ್ಮ ಕರಳಿನ ಕುಡಿ ಬೆಳೀತಾ ಇದೆ. ನಾನೀಗ ಗರ್ಭವತಿ. ಗರ್ಭವತಿ? ಸಂತೋಷದಿಂದ ಸರಸವಾಡುವ ಸಮಯದಲ್ಲಿ ನಮಗೇಕೆ ಬೇಕು ಈಗ ಮಗು? ಕಿತ್ತಿ ಬಿಸಾಕು ಹಾ ಪಾಪದ ಪಿಂಡ. ಮುಚ್ಚೋ ಬಾಯ್ನ. ಕಿತ್ತು ಬಿಸಾಕೋದಕ್ಕೆ ಇದೇನು ಕ್ರಿಕೆಟ್ ಆಡುವ ಬಳಸುವ ಬಾಲ್ ಅಂತ ತಿಳಿದುಕೊಂಡಿದೆಯೇನೋ? ಹೇ ರಾಕ್ಷಸ, ನಮ್ಮಿಬ್ಬರ ಪ್ರೀತಿಯ ರೂಪವಾಗಿರುವ, ನಮ್ಮಿಬ್ಬರ ಪ್ರತಿರೂಪವಾಗಿರುವ ನನ್ನ ಕಂದ ಕಣೋ ಇದು. ನಮ್ಮ ಪ್ರೇಮದ ಪ್ರತೀಕ ಕಣೋ ಇದು. ಹುಚ್ಚಿ, ಕೊರಳಿಗೆ ತಾಳಿ ಬೀಳುವ ಮುಂಚೆ ಬೆಳೆಯುತ್ತಿರುವ ಈ ಪಿಂಡವನ್ನು ಪವಿತ್ರ ಪಿಂಡವೆಂದು ಕರೆಯುವುದಿಲ್ಲ, ಆದರದ ಪಿಂಡವೆಂದು ಕರೆಯುತ್ತಾರೆ. ಕಿತ್ತಿ ಬಿಸಾಕು ನಿನ್ನೊಡಲಲ್ಲಿರುವ ಪಾಪದ ಪಿಂಡ.
ಬೇಡ ವಿಷ್ಕಂಠ, ಬೇಡ. ಹುಟ್ಟುವ ಮೊದಲೇ ಈ ನನ್ನ ಕಂದನನ್ನು ಹುಟ್ಟಡಗಿಸಬೇಡ. ನನಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ, ನನ್ನ ಕೊರಳಿಗೆ ತಾಳಿ ಕಟ್ಟಿ ನನಗೆ ತಾಯಿ ಆಗುವ ಅವಕಾಶ ಮಾಡಿಕೊಡಿ. ಇಲ್ಲ ಅಂತ ಹೇಳ್ಬೇಡಿ, ನನಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಹರಿಯಾಚೆ ಹಾದರದ ಹೆಣ್ಣೆ, ಗರ್ಭಿಣಿ ಮಾಡಿದವರಿಗೆಲ್ಲ ತಾಳಿ ಕಟ್ಟಬೇಕೆಂಬುವ ಪದ್ಧತಿ ನನ್ನಲ್ಲಿ ಇದ್ದಿದ್ದರೆ ಇಷ್ಟೊತ್ತಿಗೆ ಎಷ್ಟೋ ಹೆಂಗಸರು ನನ್ನ ಹೆಂಡತಿಯರಾಗುತ್ತಿದ್ದರು. ಹೋಗೋ, ನಿನ್ನೊಟ್ಟೆಯಲ್ಲಿ ಬೆಳೆಯುತ್ತಿರುವ ಪಾಪದ ಪಿಂಡವನ್ನು ಕೆತ್ತಿ ಬಿಸಾಕಿ ಎಲ್ಲಿಯಾದರೂ ಸಂತೋಷದಿಂದ ಬದುಕಿಕೋ. ತೆಗೆದುಕೋ ಈ ಒಂದು ಹಣವನ್ನು. ಎಲ್ಲೋ ಬಂಡ ಶ್ರೀಮಂತ, ನೀನು ಕರೆದಾಕ್ಷಣ ನಿನ್ನ ಬೆಡ್ರೂಮಿಗೆ ಬಂದು ಸುಖ ಕೊಡೋದಕ್ಕೆ, ನೀನು ಬೇಡ ಅಂದಾಗ ಹೊರಗಡೆ ಹೋಗೋದಕ್ಕೆ ನನ್ನನ್ನು ಬಿಡಾಡಿ ಹೆಣ್ಣು ಅಂತ ತಿಳಿದುಕೊಂಡಿದ್ದೇನೋ? ಇವಳು ಘರತಿಯ ಮಗಳು ಕಣೋ, ಘರತಿಯಾಗಿ ಬೆಳೆದವಳು, ಘರತಿಯಾಗಿ ಬಾಳ್ ಸಿದ್ಧಳಾಗಿದ್ದೇನೆ. ನೋಡು ವಿಷ್ಕಂಠ, ನನ್ನನ್ನು ದೂರ ಮಾಡಿ ನಮ್ಮ ಪವಿತ್ರವಾದ ಸಂಬಂಧಕ್ಕೆ ಕಳಂಕ ತರಬೇಡ. ನಿನ್ನನ್ನೇ ನಂಬಿಕೊಂಡು ನನ್ನ ನನ್ನ ಮನಸ್ಸನ್ನು ಒಪ್ಪಿಸಿದ್ದೇನೆ. ಎನ್ನ ಕಾಮದಾಹವನ್ನು ತೀರಿಸಿಕೊಂಡು ನನ್ನನ್ನು ದೂರ ತಳ್ಳಬೇಡ. ಕೈ ಮುಗಿದು ಕೇಳ್ಕೊತೀನಿ. ಮುಟ್ಟಬೇಡ ನನ್ನನ್ನು ಹಾದರದ ಸೂಳೆ. ನನ್ನ ಬಣ್ಣದ ಮಾತಿಗೆ ಮರುಳಾಗಿ ನಾನು ಕರೆದ ತಕ್ಷಣ ಬಂದು ನನ್ನೊಂದಿಗೆ ಸೆರಗಾಸಿದ ನಿನ್ನಂತ ಸೋಗಿನ ಸೂಳೆಯರಿಗೆಲ್ಲ ಹಿಡಿದು ಬದುಕು ನೀಡುತ್ತಾ ಹೋದರೆ ಇಷ್ಟೊತ್ತಿಗೆ ನನ್ನ ಬದುಕು ಮಸಣ ಸೇರುತ್ತಿತ್ತು. ನೋಡಲು ತುಂಬಾ ಸುಂದರವಾಗಿಯೇ ಇರುವೆ. ಯಾವುದಾದರೂ ಒಂದು ಪಟ್ಟಣದ ಬೀದಿಯಲ್ಲಿ ನಿಂತು ಸೂಳೆಗಾರಿ ಮಾಡಿಕೋ. ಎಲ್ಲೋ ಬಂಡ ಶ್ರೀಮಂತ, ಏನೋ ಹೇಳ್ದೆ? ಇನ್ನೊಂದು ಸಾವಿರ ಇದೇ ರೀತಿ ಮಾತಾಡಿದ್ರೆ ನಿನ್ನ ನಾಲ್ಗೆನ ಕತ್ತರಿಸಿ ಹಾಕ್ಬೇಕಾಗುತ್ತದೆ. ಬಡವರ ಹೆಣ್ಣು ಮಕ್ಕಳಂದ್ರೆ ನಿಮ್ಮಂತ ಬಂಡ ಶ್ರೀಮಂತರೊಂದಿಗೆ ಸೆರಗು ಹಾಸುವ ಸೂಳೆಯರು ಅಂತ ತಿಳಿದುಕೊಂಡಿದ್ದೇನೋ? ಹಾದಿಗೆ ನನ್ನನ್ನು ಬಿಡಬೇಡ ಕಣೋ. ನಿನ್ನ ಮನೆಯಲ್ಲಿ ನಿನ್ನ ತಾಯಿ ತಂಗಿಯರಿದ್ರೆ ಬೀದಿಗೆ ಬಿಟ್ಟು ನೋಡು, ಇನ್ನಷ್ಟು ಗಳಿಸಿ ಶ್ರೀಮಂತನಾಗ್ಬೋದು ನೀನು. ಎಲೇ ಹಾದರದ ಹೆಣ್ಣೆ, ಬಾಯಿಗೆ ಬಂದಂತೆ ಬಗಳಿದ್ದೆ ಆದರೆ ಈ ನಿನ್ನ ದೇಹವನ್ನು ಇಲ್ಲೇ ಮಣ್ಣು ಮಾಡುತ್ತೇನೆ. ಬೀದಿಯಲ್ಲಿ ಬಿಡಲು ನನ್ನ ತಾಯಿ ತಂಗಿಯರು ನಿನ್ನಂತ ಸೂಳೆಯರೆಂದು ತಿಳಿದುಕೊಂಡಿರುವೆಯ? ಎಚ್ಚರದಿಂದ ಮಾತನಾಡು, ಮನೆ ಮನೆ ತಿರುಗುವ ನಾಯ. ಸಾವುಕಾರ, ನಾಯಿ ನಾನಲ್ಲಕನೋ ನೀನು. ಒಂದೇ ಒಂದು ಮಾತು ನಿನ್ನ ಅಕ್ಕ ತಾಯಿ ತಂಗಿಯರಿಗೆ ಅಂದಿದ್ದಕ್ಕೆ ಇಷ್ಟೊಂದು ಕೋಪ ಬರ್ತಾ ಇದೆಯಲ್ಲ? ನನ್ನನ್ನು ನಂಬಿಸಿ ನನ್ನ ಜೊತೆ ಮಿಲನವನ್ನು ಮಾಡಿ ನನ್ನ ಹೊಟ್ಟೆಯಲ್ಲಿ ನಿಮ್ಮ ವಂಶದ ಕುಡಿ ಬೆಳೀತಾ ಇದೆ, ಅದನ್ನು ನನ್ನ ಕೈಯಾರೆ ಕೊಲ್ಲು ಅಂತ ಹೇಳ್ತಾ ಇದೆಯಲ್ಲ? ನನಗೆ ಎಷ್ಟು ಕೋಪ ಬಂದಿರಬಾರ್ದು. ಮದುವೆಗೆ ಮುಂಚೆ ಗರ್ಭ ಧರಿಸಿಕೊಂಡಿರುವ ನಿನಗೆ ಅದೆಷ್ಟು ಮಿಂಡ ಗಂಡಂದಿರಬಹುದು. ಮಗ, ಯಾವನದ ಕಾಮದ ದಾಹಕ್ಕೆ ತುತ್ತಾಗಿ ನಿನ್ನೊಡಲಲ್ಲಿ ಭರಿಸಿಕೊಂಡಿರುವೆಯೋ ಈ ಗರ್ಭ, ಅವನಿಂದಲೇ ತಾಳಿ ಕಟ್ಟಿಸಿಕೊಂಡು ಬದುಕುವುದನ್ನು ಕಲಿ. ಇಲ್ಲದ ಪಾಪದ ಹೊರೆಯನ್ನು ನನ್ನ ಮೇಲೆ ಭರಿಸಿ ಈ ಊರಲ್ಲಿ ನನ್ನ ಮರ್ಯಾದೆ ಕಳೆಯಬೇಡ. ಏನೋ ವಿಷ್ಕಂಠ, ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೆ ಆದ್ರೆ ನೀನು ಹೆಣ ಬೀಳುವುದು ಖಂಡಿತ. ಗೊತ್ತು ಕಣೋ, ನಿಮ್ಮಂತ ಶ್ರೀಮಂತರು ಇದೇ ರೀತಿ ಮಾಡ್ತಿರೋ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ಕೂಡ ನೀನು ತುಂಬಾ ಒಳ್ಳೆಯವನು ಅಂತ ನಂಬಿದ್ದೆ. ಆದ್ರೆ ನೀನು ಮಾಡಿದ ಹೇಸಿ ಕೃತ್ಯಕ್ಕೆ ನಿನ್ನನ್ನು ಬದುಕಲು ಬಿಡೋದಕ್ಕೆ ನಾನು ತಯಾರಿಲ್ಲ. ನನ್ನ ಕೊಳ್ಳಿಗೆ ತಾಳಿ ಕಟ್ಟಿ ಬಾಳು ಕೊಡಬೇಕು ಒಂದು, ಇಲ್ಲ ನಿನ್ನ ಜೀವವನ್ನು ಕಳೆದುಕೊಳ್ಳಬೇಕು ಒಂದು. ಇವತ್ತು ನಾನು ಮಾಡಿದ ತಪ್ಪಿನಿಂದಾಗಿ ನಿನ್ನ ಜೀವವನ್ನು ತೆಗೆದು ನಾನು ಕೂಡ ನಿನ್ನ ಹಿಂದೆನೆ ಬರ್ತಾ ಇರ್ತೀನಿ ಕಣೋ. ಇದೇನಿದು? ನನ್ನ ಮಂತ್ರವೇ ನನಗೆ ಮುಳುವಾದಂತೆ ತೋರುತ್ತಿದೆಯಲ್ಲ. ಈ ಸೊಕ್ಕಿನ ಸೂಳೆ ಪಿಸ್ತೂಲು ತೋರಿಸಿ ನನಗೆ ಜೀವ ಬೆದರಿಕೆ ಹಾಕುತ್ತಿದ್ದಾಳಲ್ಲ. ಇದನ್ನು ತಡೆಯಲೇಬೇಕು. ಅಯ್ಯೋ ನನ್ನ ರಾಣಿ, ನನ್ನ ಮಾತು ಕೇಳಿ ಭಯಗೊಂಡೆಯಾ? ಅಂತ ಹುಚ್ಚಿ ನೀನು ಸರಿತಾ? ನಿನ್ನೊಟ್ಟೆಯಲ್ಲಿ ಬೆಳೆಯುತ್ತಿರುವ ನನ್ನ ಮಗುವನ್ನು ಬಿಟ್ಟು ನಾನು ಹೇಗೆ ಬದುಕಲಿ?
ನಮ್ಮ ಮಗುವಿನ ಮೇಲೆ ನಿನಗೆಷ್ಟು ಪ್ರೀತಿ ಇದೆ ಎಂದು ಪರೀಕ್ಷಿಸಲು ಈ ನಾಟಕವಾಡಿದೆ. ಇದರಲ್ಲಿ ನೀನು ಪಾಸಾಗಿ ಬಿಟ್ಟೆ. ಇನ್ನು ಹೆಚ್ಚು ದಿನ ಕಾಯೋದು ಬೇಡ. ನಾನು ಹಿಂದೆ ಬಂದು ನಿಮ್ಮ ಮನೆಗೆ ನಮ್ಮ ಪ್ರೀತಿ ವಿಷಯವನ್ನು ತಿಳಿಸುತ್ತೇನೆ. ಇದೇ ವಾರದಲ್ಲಿ ಮದುವೆ ಕಾರ್ಯ ಮುಗಿಸಿಬಿಡೋಣ. ಒಂದು ಮಾತು, ನಾನೇ ಬಂದು ನಿಮ್ಮ ಮನೆಯಲ್ಲಿ ಪ್ರೀತಿಯ ವಿಷಯವನ್ನು ತಿಳಿಸುವವರೆಗೂ ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭ ಬಂದರೂ ಈ ವಿಷಯ ನಿಮ್ಮ ಮನೆಯಲ್ಲಿ ಹೇಳಬಾರದು. ಹೇಳುವುದಿಲ್ಲವೆಂದು ನಿನ್ನ ನೊಡಲಲ್ಲಿ ಬೆಳೆಯುತ್ತಿರುವ ನಮ್ಮ ಮಗುವಿನ ಮೇಲೆ ಹಾಣೆ ಮಾಡಿ ಹೇಳಬೇಕು. ಯಾಕಂದ್ರ ನಿನ್ನ ಹಿರಿಯಣ್ಣ ಯಾವಾಗಲೂ ಕೈಯಲ್ಲಿ ಕೊಡಲಿಯನ್ನೇ ಹಿಡಿದುಕೊಂಡಿರುತ್ತಾನೆ. ವಿಷಯ ತಿಳಿದು ನಿನಗೇನಾದರೂ ಹೆಚ್ಚು ಕಡಿಮೆ ಮಾಡಿದರೆ ನಾನು ಖಂಡಿತ ಬದುಕಿ ಉಳಿಯಲಾರೆ ಸರಿತಾ, ಬದುಕಿ ಉಳಿಯಲಾರೆ. ವಿಷ್ಕಂಠ, ಆ ಸಾವಿನ ಮಾತು ನಿಮ್ಮ ಬಾಯಲ್ಲಿ ಬರಬಾರ್ದು. ಆ ಮಾತ್ಯಾಕೆ? ನೋಡಿ, ಸಾಯುವ ಮಾತನ್ನು ಬಿಟ್ಟು ಮೊದಲು ನನ್ನ ಕೊಳ್ಳಿಗೆ ತಾಳಿ ಕಟ್ಟುವ ವಿಚಾರ ಮಾಡಿ ಆದಷ್ಟು ಬೇಗ ನಮ್ಮ ಮನೆಗೆ ಬಂದು ನಮ್ಮ ಬಗ್ಗೆ ಮಾತಾಡಿ ಮದುವೆ ಮಾಡ್ಕೊಳ್ಳಿ. ನಾನು ಅಲ್ಲಿವರೆಗೂ ಈ ವಿಷಯವನ್ನು ಯಾರಿಗೂ ಹೇಳೋದಿಲ್ಲ. ನನ್ನ ಹೊಟ್ಟೆಯಲ್ಲಿ ಬರಿತಾ ಇರೋ ನಿಮ್ಮ ವಂಶದ ಕುಡಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ಸರಿನಾ? ಹಾಗಾದ್ರೆ ನಾನು ಹೋಗಿ ಬರ್ತೀನಿ. ನಿಲ್ಲು ಸರಿತಾ, ಇಷ್ಟಕ್ಕೆ ಹೋದರೆ ಹೇಗೆ? ಬಹಳ ದಿನಗಳಾಯಿತು ನಿನ್ನ ಬಾಯಿಯಿಂದ ಹಾಡು ಕೇಳಿ. ನೀನೋಗುವ ಮೊದಲು ನಿನ್ನ ಕಂಠದಿಂದ ಹುರಿಸೊಂದು ಸುಮಧುರವಾದ ಗೀತೆ. ಸಂಗತಿ ಸಂಗತಿ ಗಲ್ಲಂತಿ ಗಲ್ಲಂತಿ ಸೇವಂತಿ ಸಹರಾಮಣಿ ನನ್ನ ಸಹಚಾರಿಣಿ ನನ್ನ ಎದೆಯ ಗುರಸಾಣಿ ಸಹಧರ್ಮಿಣಿ. ಬಲವಿನ ಮನವೇ ನಿರಳು ಭಯ ಮನೆ ಹಾಗಾದ್ರೆ ನಿನ್ನ ಹೋಗಿ ಬರ್ತೀನಿ. ಬಾಯ್ ಬಾಯ್. ಆದಷ್ಟು ಬೇಗ ನಮ್ಮ ಮನೆಗೆ ಬಂದು ಮಾತಾಡೋದನ್ನ ಮಾತ್ರ ಮರಿಬೇಡಿ, ಸರಿನಾ? ಆಯ್ತು ಆಯ್ತು, ಹೋಗು.
ಹೋಗಲೇ ಹೋಗು, ಏನು ಅರಿಯದ ಪಾಪದ ಕೂಸೆ, ಹೋಗು ಹೋಗು. ನನ್ನದು ನಿಜ ಪ್ರೀತಿ ಎಂದು ತಿಳಿದು ನನ್ನೊಂದಿಗೆ ನವಿಲಿನಂತೆ ನರ್ತಿಸಿದೆಯಲ್ಲ. ಈ ಕಾಳಿಂಗ ಸರ್ಪ ನಿಮ್ಮ ಮೇಲೆ ಹಿಟ್ಟಿರುವುದು ಪ್ರೇಮವಲ್ಲ, ದೇಶದ ಕಿಚ್ಚು. ಒಂದು ವಾರವಲ್ಲಲೇ ನಾಳೆನೆ ಬರುವೆ ನಿನ್ನನ್ನು ಮನೆಯಿಂದ ಹುಡುಗಾಡು ಸೇರಿಸಲು ನಿನ್ನಣ್ಣ ಪ್ರಕಾಶನ ಮೂಲಕ. ಹೊತ್ತ ಹತ್ತೂರಲ್ಲಿ ಈ ವಿಷಕಂಠ ಗೌಡನ ಹೆಸರು ಕೇಳಿದರೆ ಗಡಗಡನೆ ನಡುಗುತ್ತಿರುವಾಗ ನೀನು ನನ್ನ ಕಣ್ಣಿಗೆ ಬರುವಂತೆ ಬಾರಿಸಿದೆಯಲ್ಲ ಸೋಗಿನ ಸೂಳೆ, ಅದನ್ನು ನಾನೆಂದಿಗೂ ಮರೆಯುವುದಿಲ್ಲ. ಈ ವಿಷಕಂಠ ನಿನ್ನ ಜೀವನದ ಮೇಲೆ ವಿಷ ಕಾರಲಾರದೆ ಬಿಡುವುದಿಲ್ಲ. ಲೇ, ಸಾವಿರಾರು ಸುಂದರಿಯರು ಮುತ್ತಿಕ್ಕಿದ ಈ ಕೆನ್ನೆ ನಿನ್ನಂತ ಲಜ್ಜೆಗೆಟ್ಟ ಹೆಣ್ಣಿನಿಂದ ಒಡಿಸಿಕೊಂಡು ಬರುವಂತಾಯಿತಲ್ಲ. ಲೇ, ಹತ್ತು ಹೋಯಿತು ನೀ ಕಾಣುತ್ತಿರುವ ಮದುವೆಯ ಕನಸು. ಬಾ ಪ್ರಕಾಶ್, ಬಾ, ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ. ಏ, ಯಾರೋ ನೀನು ರಸ್ತೆಯಲ್ಲಿ ನಿಂತಿರುವೆ, ಸರಿ ಆಚೆ. ಯೋ ಪ್ರಕಾಶ್, ಅವ್ರನ್ನ ಯಾರಂತ ತಿಳ್ಕೊಂಡಿಯೋ? ನಮ್ಮ ವಿಷಕಂಠಬ್ದ್ಯಾಸ ಅವರು ಸ್ವಲ್ಪ ನೋಡ್ಕೊಂಡು ಮಾತಾಡೋ ತಮ್ಮ. ಅದು ಯಾಕೋ ಚಿಂತೆಯಲ್ಲಿದ್ದಾರೆ. ಸಾರಿ ವಿಷಕಂಠ, ಅದೇಕೋ ಚಿಂತಕ್ರಾಂತನಾಗಿ ನಿಂತಂತೆ ಕಾಣುತ್ತಿದೆ ಅಲ್ಲ, ಯಾರಿಗೇನಾಯ್ತು? ನಿನಗೆ ಹೇಳದೆ ಮತ್ತಾರಿಗೆ ಹೇಳಲಿ ಮಿತ್ರ? ನಿನ್ನನ್ನು ಬಿಟ್ಟರು ನನ್ನವರಂತ ಯಾರಿದ್ದಾರೆ ಇಲ್ಲಿ? ನಿನಗೆ ನಾನು, ನನಗೆ ನೀನು. ಆದರೆ ಈ ವಿಷಯ ಹೇಗೆ ಆರಂಭಿಸಬೇಕೆಂದು ಗೊತ್ತಾಗುತ್ತಿಲ್ಲ. ಮಿತ್ರನೆಂದು ಸಂಬೋಧಿಸುತ್ತಿರುವೆ, ಮತ್ತೇಕೆ ನನ್ನ ಮುಂದೆ ಹೇಳಲು ವಿಚಾರಿಸುವೆ? ಅದೇನು, ಬೇಗ ಹೇಳು. ಯಾರ ಬಗ್ಗೆ, ಯಾರ ಸಂಸಾರದ ಬಗ್ಗೆ ಹೇಳಲು ಹಿಂಜರಿಯುತ್ತಿರುವೆ? ಮತ್ತಾರದ ಸಂಸಾರದ ಬಗ್ಗೆ ಆದರೆ ನಾನು ಇಷ್ಟೊತ್ತು ಚಿಂತೆ ಮಾಡುತ್ತಿರಲಿಲ್ಲ ಮಿತ್ರ, ನೇರವಾಗಿಯೇ ಹೇಳಿಬಿಡುತ್ತಿದ್ದೆ. ಆದರೆ ಇದು ನಿನ್ನ ಮನೆಯ ವಿಷಯ. ಆ ಮನೆಯ ಮರ್ಯಾದೆ ಬೀದಿಗೆ ತಂದ ವಿಷಯವನ್ನು ಹೇಗೆ ಆರಂಭಿಸಬೇಕೆಂದು ನನಗೆ ಗೊತ್ತಾಗುತ್ತಿಲ್ಲ. ನನ್ನ ಸಂಸಾರದ ಬಗ್ಗೆನಾ? ಅದೇನಪ್ಪ, ಅದೇನು, ಬೇಗ ಹೇಳು ವಿಷಕಂಠ. ಪ್ರಕಾಶ, ತಾಳ್ಮೆಯಿಂದ ಕೇಳು. ಬಡತನದ ಬವಣೆಯಲ್ಲಿ ಬೆಂದು ಬಳಲುತ್ತಿರುವ ನೀವು ನಿಮ್ಮ ತಂಗಿಯನ್ನು ವರದಕ್ಷಿಣೆ ಕೊಟ್ಟು ಮದುವೆ ಮಾಡುವುದು ಅಸಾಧ್ಯವೆಂದು ಹರಿತ ನಾನು ಒಂದು ಬಿಡಿಗಾಸು ತೆಗೆದುಕೊಳ್ಳದೆ ನಿನ್ನ ತಂಗಿಯನ್ನು ಮದುವೆ ಆಗುತ್ತೇನೆಂದು ಹೇಳಿರಲಿಲ್ಲವೇ ಮಿತ್ರ? ಆದರೆ ಅವಳು ಇಂದು ನಿಮ್ಮ ಮನೆಯ ಮರ್ಯಾದೆ ಬೀದಿಗೆ ತಂದಿದ್ದಾಳೆ. ನಿನ್ನೆಯ ದಿನ ನನ್ನ ಮತ್ತು ಸರಿತಳ ಮದುವೆಯ ಬಗ್ಗೆ ಮಾತನಾಡಲು ನಿಮ್ಮ ಮನೆಗೆ ಹೋಗಿದ್ದೆ. ನಾನು ಮನೆಗೆ ಹೋದಾಗ ನಿಮ್ಮ ಮನೆಯಲ್ಲಿ ಯಾರೂ ಇರಲಿಲ್ಲ. ನಿಮ್ಮ ಮನೆಯಲ್ಲಿ ಕಾಲಿಟ್ಟ ತಕ್ಷಣ ಅಲ್ಲಿ ನೋಡಬಾರದ ದೃಶ್ಯವನ್ನು ನೋಡಿ ನಾನು ತುಂಬಾ ಆಶ್ಚರ್ಯಗೊಂಡೆ ಮಿತ್ರ. ನಾನು ನಿಮ್ಮ ಮನೆಗೆ ಹೋದಾಗ ಮನೆಯಲ್ಲಿ ನಿನ್ನ ತಂದೆ ಮತ್ತು ಅತ್ತಿಗೆ ಆಗಲಿ ಯಾರೂ ಇರಲಿಲ್ಲ. ಮನೆಯಲ್ಲಿ ಯಾರು ಇಲ್ಲದ ವಿಷಯವನ್ನು ತಿಳಿದು ಒಡ ಹುಟ್ಟಿದ ತಂಗಿಯೊಂದಿಗೆ ಆ ನಿನ್ನ ನೀಚ ಕುಲದ ರಾಮ ಹಾಗೆ ಮಾಡುವುದೇ? ವಿಷಕಂಠ, ಏನು ಹೇಳುತ್ತಿರುವೆ ನೀನು? ಜೀವಕ್ಕೆ ಜೀವ ಕೊಟ್ಟು ಬೆಳೆಸಿದ ನನ್ನ ಅಣ್ಣ ರಾಮನ ಬಗ್ಗೆ ಮಾತನಾಡಿದರೆ ನಿನ್ನ ಕತ್ತುಚ್ಚಿಗೆ ಕೊಂದು ಬಿಡುವೆ. ಮಿಸ್ಟರ್ ಪ್ರಕಾಶ್, ನಿಮ್ಮ ಸಂಸಾರದ ಬಗ್ಗೆ ನನಗೂ ತುಂಬಾ ಹೆಮ್ಮೆ ಇದೆಯೋ? ನಿಮ್ಮ ತಂದೆ ಶಿವರಾಯಪ್ಪನವರು ಇಲ್ಲಿ ಅಲ್ಲ, 106 ಊರುಗಳಲ್ಲಿ ಗೌರವದ ಹೆಸರನ್ನು ಪಡೆದುಕೊಂಡಿದ್ದಾರೆ. ಅದಕ್ಕೆ ಧಕ್ಕೆ ಬರಬಾರದೆಂದು ನನ್ನ ಬಯಕೆ. ನೋಡು ಮಿತ್ರ, ನಾನು ಕೂಡ ಇದೇನು ಅಣ್ಣ ತಂಗಿಯರ ಬಾಂಧವ್ಯದ ಬೆಸುಗೆನೆ ಇರಬಹುದೆಂದು ತಿಳಿದುಕೊಂಡಿದ್ದೆ. ಆದರೆ ನಿನ್ನ ತಂಗಿ ಹಿಂದು ಆ ಅಡವಿ ಆಂಜನೇಯನ ದೇವನ ದೇವಾಲಯದ ಮುಂದೆ ನಿಂತುಕೊಂಡು, ದೇವರೇ, ತಾಳಿ ಇಲ್ಲದೆ ತಾಯಿ ಆಗುತ್ತಿದ್ದ ನನ್ನನ್ನು ಕ್ಷಮಿಸು. ಇದುವರೆಗೂ ಅಣ್ಣನೆಂದು ತುಂಬಾ ಪ್ರೀತಿ ಗೌರವದಿಂದ ಕಾಣುತ್ತಿದ್ದ ನನಗೆ ಆ ರಾಮನ ದೇಹ ಮತ್ತು ಶಕ್ತಿಯನ್ನು ನೋಡಿ ತಡೆದುಕೊಳ್ಳಲಾಗದೆ ನನ್ನ ಮನಸ್ಸನ್ನು ಅವನಿಗೆ ಒಪ್ಪಿಸಿ ತಪ್ಪು ಮಾಡಿಬಿಟ್ಟೆ. ಆ ರಾಮನಿಗೂ ನನ್ನ ಮೇಲೆ ತುಂಬಾ ಪ್ರೀತಿ. ನಾವಿಬ್ಬರು ಸೇರಿ ಮಾಡಿದ ತಪ್ಪಿಗೆ ನನ್ನ ಒಡಲಲ್ಲಿ ಬೆಳೆಯುತ್ತಿದೆ ಎಂದು 3 ತಿಂಗಳು ಪಾಪದ ಪಿಂಡ. ಅದನ್ನು
ಬಾಗಿಲನ್ನು ಮುಚ್ಚಿ ಹಾಕಲೆಂದೇ ನಮ್ಮೂರಿನ ಶ್ರೀಮಂತರಾದ ವಿಷಕಂಠಪ್ಪ ಗೌಡನನ್ನು ನನ್ನ ಪ್ರೇಮದ ಬಲೆಯಲ್ಲಿ ಇರಿಸಿಕೊಂಡಿರುವೆ. ದಯವಿಟ್ಟು ನಮ್ಮ ತಪ್ಪನ್ನು ಕ್ಷಮಿಸಿ ಶ್ರೀಮಂತರೊಂದಿಗೆ ನನ್ನ ಮದುವೆ ಮಾಡು ಎಂದು ಆಶೀರ್ವದಿಸು ತಂದೆ ಎಂದು ಬೇಡಿಕೊಳ್ಳುತ್ತಿರುವುದನ್ನು ನೋಡಿ ನನಗೆ ತುಂಬಾ ಆಶ್ಚರ್ಯವಾಯಿತು. ಇದನ್ನು ಮರೆತು ನಿನ್ನ ತಂಗಿಯನ್ನು ಮದುವೆಯಾಗಬೇಕೆಂದರೆ ಇದಕ್ಕೆ ನನ್ನ ಮನಸೊಪ್ಪುತ್ತಿಲ್ಲ. ಮುಚ್ಚು ಬಾಯಿ ನಾಯಿ ಅಂತವನೇ. ನನ್ನ ಅಣ್ಣ ತಂಗಿ ಎಂದಿಗೂ ಹಾಗೆ ಮಾಡುವರಲ್ಲ. ಶ್ರೀಕೃಷ್ಣ ಸುಭದ್ರೆ ಅಂತ ಪವಿತ್ರ ಬಾಂಧವ್ಯ ಹೊಂದಿದವರು. ಅಂಥವರ ಮೇಲೆ ಆಧಾರದ ಅಪವಾದ ಹೊರಿಸಿದರೆ ನಿನ್ನ ನಾಲಿಗೆ ಬಿದ್ದು ಹೋಗುವುದು. ಇನ್ನೊಂದು ಮಾತು, ನನ್ನ ಅಣ್ಣ ತಂಗಿಯರ ಬಗ್ಗೆ ಮಾತನಾಡಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಬಿಡುವೆ ಮಗನೇ. ಮಿಸ್ಟರ್ ಪ್ರಕಾಶ್, ನನ್ನ ಮಾತಿನ ಮೇಲೆ ನಂಬಿಕೆ ಬರದಿದ್ದರೆ ಮನೆಗೆ ಹೋಗಿ ನೋಡು. ಕೃಷ್ಣ ರುಕ್ಮಿಣಿ ಅಂತಿದ್ದಾರೋ ಅಥವಾ ಸಂಖ್ಯೆ ಗಂಗಿ ಅಂತಿದ್ದಾರೋ ಎಂಬುದು ನಿನಗೆ ಗೊತ್ತಾಗುತ್ತದೆ. ಮಿತ್ರ, ಒಂದು ವೇಳೆ ನಿನ್ನ ತಂಗಿ ಗರ್ಭವತಿಯಾಗಿದ್ದು ಸುಳ್ಳಾದರೆ ನಿನ್ನ ಜೀವನದ ಕೊನೆ ಉಸಿರಿರುವವರೆಗೂ ನಿನ್ನ ಮನೆಯ ಜೀತದಾಳಾಗಿ ದುಡಿದುಕೊಂಡು ಬಿದ್ದಿರುತ್ತೇನೆ, ನೆನಪಿರಲಿ. ಸರಿಯಾದ ಮಾತು ಹೇಳಿದ ಮಗನೇ. ಈಗ ಹೋಗಿ ನೋಡುತ್ತೇನೆ. ನೀನು ಹೇಳಿದ ಹಾಗೆ ನನ್ನ ಅಣ್ಣ ತಂಗಿಯರ ಆಧಾರದ ಅಪವಾದ ನಿಂತಿದ್ದರೆ ಅವಳನ್ನು ನಿಂತಲ್ಲಿಯೇ ಮನೆಯಿಂದ ಹೊರದಬ್ಬುವೆ. ಅಕಸ್ಮಾತ್ ನೀನು ಹೇಳಿದ ಮಾತು ಸುಳ್ಳೆಂದು ಗೊತ್ತಾದರ ವಿಷಕಂಠ, ನೀನು ಈ ಭೂಮಿಯ ಗರ್ಭದಲ್ಲಿ ಅಡಗಿದರೂ ಸರಿ, ನಿನ್ನನ್ನು ಹೊರಗೆಳೆ ತಂದು ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನರಿನಾಯಿಗಳಿಗೆ ಹಾಕಿ ಬಿಡುತ್ತೇನೆ. ಬರುತ್ತೇನೆ ಮಗನೇ. ಹೋಗು, ತಲೆ ಕಡಿಯುವ ತಿರುಕ, ಹೋಗು ಹೋಗು. ಮನೆಗೆ ಹೋಗಿ ನೋಡು, ಗೊತ್ತಾಗುತ್ತದೆ ಮಗನೇ ನಿನ್ನ ತಂಗಿಯ ರಹಸ್ಯ. ಆಗ ನಡೆಯುವುದು ಮಗನೇ ನಿನ್ನ ಮನೆಯಲ್ಲಿ ರಾಮಾಯಣ. ವರ ಬೀಳುವನು ಕಲಿಯುಗದ ರಾಮ. ವಿಧಿ ಇಲ್ಲದ ಚಟ್ಟ ಏರಬೇಕಾಗುವುದು ಕಲಿಯುಗದ ದಶರಥ ನಿನ್ನ ತಂದೆ ಶಿವರಾಯ. ಮನೆ ಇಲ್ಲದ ನೀ ಬೀದಿಗೆ ಬೀಳುವೆ ಕಲಿಯುಗದ ಲಕ್ಷ್ಮಣ ಪ್ರಕಾಶ್. ಅಗ್ನಿ ಪ್ರವೇಶ ಮಾಡಬೇಕಾಗುವುದು ಕಲಿಯುಗದ ಸೀತಾ ನಿನ್ನ ಅತ್ತಿಗೆ ಸುಮಿತ್ರ. ಅಪ್ಪಾರ ಸಂಪೂರ್ಣ ಮುರಿದೋಯ್ತಲ್ರಿ ಆ ಶಿವರಾಯನ ಸಂಸಾರ. ಅಂತೂ ನನಸು ಮಾಡಿದ್ರಿ ನಿಮ್ಮ ತಂದೆ ಸೂರಪ್ಪ ಗೌಡ್ರ ಕಂಡ ಕನಸನ್ನ. ಇಲ್ಲ ಪತ್ರಪ್ಪ, ಇಲ್ಲ. ನನ್ನ ತಂದೆ ಕಂಡಿರುವ ಕನಸು ಇನ್ನೂ ಸಂಪೂರ್ಣವಾಗಿ ನನಸಾಗಿಲ್ಲ. ರಾಮ ಸರಿತ ಮನೆಯಿಂದ ಬೀದಿಗೆ ಬಿದ್ದ ಮೇಲೆ ಆ ಶಿವರಾಯನ ಮನೆಯಲ್ಲಿ ಇನ್ನೊಂದು ಭಯಾನಕ ದೃಶ್ಯ ನಡೆಯಲಿದೆ. ಲೇ ಸುಮಿತ್ರ, ಹೊಟ್ಟೆಯಲ್ಲಿ 1 ತಿಂಗಳು ರಾಮನ ಪಿಂಡವನ್ನು ಹೊತ್ತುಕೊಂಡು ಗರ್ವದಿಂದ ಬೀಗುತ್ತಿದ್ದವಲ್ಲ ಸೊಕ್ಕಿನ ಸೂಳೆ. ಸುಮಿತ್ರ, ಅದೇ ಕೈಯಿಂದ ತುಂಬಾ ಹಸಿವೆಯಾಗಿದೆ. ಇನ್ನಷ್ಟು ಅನ್ನ ಹಾಕು. ಕಟ್ಟಿಯ ಕಡೆ ಕೆಲಸ ಬಹಳ ಇದೆ, ಕಟ್ಟಿಯ ಕಡೆಯಲ್ಲಿ ಹೋಗಬೇಕು. ಹಾಕು, ಹೊತ್ತಿಗೆ ಹಾಕು. ಆ ನಿನ್ನ ಕೊಬ್ಬಿದ ಕೋಣಕ್ಕೆ ಸಾಕಾಗುವಷ್ಟು ಹಾಕು. ಅನ್ನ ಹಾಕಿ ಇನ್ನಷ್ಟು ಕೊಬ್ಬು ಬರುವಂತೆ ಮಾಡು. ಸಮೀಪದಲ್ಲಿಯೇ ದುರ್ಗಾದೇವಿಯ ಜಾತ್ರೆ ಇದೆ, ಕೊಟ್ಟರಾಯ್ತು ಬಲಿಯನ್ನು. ಯಾಕೋ ಪ್ರಕಾಶ, ಕುಡ್ದಾರಂತೆ ಕಾಣ್ತೀಯಲ್ಲೋ? ಯಾರು ಕೊಬ್ಬು, ಯಾರು ಕೊಬ್ಬಿದ ಕೋಣ? ತೆಲುಗಿನ ಕೆಟ್ಟಿದ್ದೋ ನಿನಗೆ? ಮತ್ಯಾರಪ್ಪ, ಮತ್ಯಾರು? ಅಲ್ಲಿ ಅಂದಿಯಂತೆ ಮುಕ್ಕುತ್ತಿದ್ದನಲ್ಲ ನಮ್ಮ ಮನೆ ಅನ್ನವನ್ನು, ನಿನ್ನ ಪ್ರೀತಿಯ ಹಿರಿಯ ಮಗ ರಾಮಣ್ಣ, ಅವನೇ ಕೊಬ್ಬಿದ ಕೋಣ. ಏಯ್, ಮುಚ್ಚು ಬಾಯಿ ಕತ್ತಿ. ಅಪ್ಪ, ಪ್ರಕಾಶ ನಿಜವಾಗಿ ಹೇಳುತ್ತಿದ್ದಾನೆ.
ನಾನು ಊಟಕ್ಕೆ ಕುಳಿತುಕೊಂಡರೆ 4 ಜನ ತಿನ್ನುವಷ್ಟು ನಾನೇ ತಿನ್ನುತ್ತೇನಲ್ಲ, ಅದಕ್ಕಾಗಿ ಹೇಳುತ್ತಿದ್ದಾನೆ, ಇರಲ್ಲ ಬಿಡಿ. ಯೋ, ಯಾರೋ ನಿನಗೆ ಅಣ್ಣ, ಯಾರೋ ನಿನಗೆ ತಂಗಿ, ನೀನ್ಯಾವ ಸೀಮೆಯ ಅಣ್ಣನೋ? ಮನೆಯ ಮರ್ಯಾದೆಯನ್ನು ಬೀದಿಗೆ ತಂದು ಸಂತೋಷದಿಂದ ಹಾರಾಡುತ್ತಿರುವೆಯಲ್ಲ, ನಾಚಿಕೆಯಾಗಬೇಕು ನಿನ್ನ ಜನ್ಮಕ್ಕೆ. ಮುಚ್ಚುಬಾಯಿ ಕತ್ತೆ, ನಿನ್ನ ಅಣ್ಣ ಹಚ್ಚಿಕೊಂಡರು ದುಡಿದಾಕಿದ ಅನ್ನ ತಿಂದು ತಿರುಗಾಡ್ತಿರುವಲ್ಲ, ನಿನಗಾಗಬೇಕು ನಾಚಿಕೆ. ಇನ್ನೊಂದು ಸಲ ದೇವಮಾನವನಂತ ನನ್ನ ಮಗನ ಅಮ್ಮನಿಗೆ ಏನಾದರೂ ಅಂದರೆ ನಿನಗೆ ಕತ್ತಿಸಿಗೆ ಕೊಂದು ಬಿಡ್ತೀನಿ. ಬಿಡಪ್ಪ, ದೇವಮಾನವ ಯಾರಪ್ಪ ದೇವಮಾನವ? ಈ ನಿನ್ನ ದೇವಮಾನವರ ನಿಜವಾದ ಬಣ್ಣ ಏನೆಂಬುದು ನಿನಗೆ ತಿಳಿಯೋದು. ಈಗ ಬಯಲಾಗುತ್ತೆ ನೋಡು ನಿನ್ನ ದೇವಮಾನವದ ನಿಜವಾದ ಮುಖ. ಲೇ ರಾಮ, ಹೇಳು, ತಂಗಿಯೊಡನೆ ಸರಸ ಮಾಡಿ ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ 3 ತಿಂಗಳ ಪಿಂಡಕ್ಕೆ ತಂದೆ ನೀನು ಎಂದು. ಇನ್ನೊಂದು ಸಾರಿ ನಿನ್ನ ಹೊರಸು ಬಾಯಿಯಿಂದ ಈ ನಿನ್ನ ತಂಗಿ ಹೊಟ್ಟೆಯಲ್ಲಿರೋ ಪಿಂಡಕ್ಕೆ ರಾಮನನ್ನೇ ಕಾರಣ ಅಂತ ಮಾತಾಡಿದ್ದೆ ಆದ್ರೆ, ನನ್ನ ಅಣ್ಣನ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನಿನ್ನ ನಾಲಿಗೆಯನ್ನು ತುಂಡು ತುಂಡಾಗಿ ಕತ್ತರಿಸಬೇಕಾಗುತ್ತದೆ. ಓಹೋ, ಸತಿ ಸಾವಿತ್ರಿ ದೇವಿ. ಹಿಂದೆ ಪತಿವ್ರತೆ ಸಾವಿತ್ರಿ ದೇವಿ ತನ್ನ ಗಂಡ ಸತ್ಯವಾನನ ಪ್ರಾಣ ಉಳಿಸಲು ಯಮನೊಂದಿಗೆ ಹೋರಾಡಿ ಅವನ ಸಾವನ್ನು ಗೆದ್ದು ಇತಿಹಾಸದಲ್ಲಿ ಉಳಿಯುವಂತೆ ಮಾಡಿದ ಆ ಮಹಾತಾಯಿಯಂತೆ ನೀನು ಈ ಕಲಿಯುಗದ ಆಧಾರದ ಸೌತಿಯಾಗಿ ಗರ್ಭಕ್ಕೆ ಕಾರಣವಾದ ಈ ದುಷ್ಟ ಸತ್ಯವಾನನ್ನು ಆರೋಪದಿಂದ ಮುಕ್ತವಾಗಿಸಲು ಹೋರಾಡುತ್ತಿರುವೆಯಾ? ರಾಮು, ಸಾಕು ನಿಲ್ಲಿಸು ಪ್ರಕಾಶ ನಿನ್ನ ಮಾತುಗಳನ್ನು. ಎಲ್ಲಿಯವರೆಗೆ ನಿನ್ನ ಮಾತುಗಳನ್ನು ಸಹನೆಯಿಂದ ಕೇಳಿದೆ. ಇನ್ನೊಂದು ಅಕ್ಷರ ಅಣ್ಣ ತಂಗಿಯರ ಬಗ್ಗೆ ಮಾತನಾಡಿದರೆ ನಿನ್ನ ಪಾಲಿನ ಯಮ ನಾನಾಗಬೇಕಾಗುತ್ತದೆ. ಅಣ್ಣ ತಂಗಿಯರಿಗೆ ಆಧಾರದ ಮಸಿಯನ್ನು ಒರೆಸುವೆಯಾ? ನಿನ್ನ ತಲೆ ಸರಿಯಾಗಿದೆ ತಾನೇ? ರಾಮು, ಒದ್ದು ಹೊರಗಾಕಿ ಈ ಬಿಗಾಡಿ ನಾಯಿನನ್ನು. ತಮ್ಮನೆಂದು ಸಲಗಿನಿಂದ ಮಾತಾಡೋದಕ್ಕೆ ಬಿಟ್ಟಿಯಲ್ಲ, ಅದು ಬಹಳ ತಪ್ಪು ಆಯ್ತು. ಕೊಡಲನ್ನು ನಿಂತಲ್ಲಿ ಆರಿಸಿಬಿಡುವ ಈ ವಲಸ ಮನುಷ್ಯನ ರುಂಡವನ್ನು. ಬೇಡಪ್ಪ, ಒಮ್ಮನೆ ದುಡುಕೋದು ಬೇಡ. ಪಿಡಿದ ಮತ್ತಿನಲ್ಲಿ ಏನೇನೋ ಮಾತನಾಡುತ್ತಿದ್ದಾನೆ. ಒಳಗೆ ಕರೆದುಕೊಂಡು ಹೋಗು ಇವನನ್ನು ಮೊದಲು. ಓಹೋ, ಕಲಿಯುಗದ ಸಿಂಧೂರ ಲಕ್ಷ್ಮಣನೇ, ನನ್ನ ತಲೆ ಆರಿಸುವ ಮೊದಲು ನೀನು ಎಂಥವನೆಂಬುದು ನಿನ್ನ ಅಂತರಾತ್ಮವನ್ನು ಕೇಳು. ಗೊತ್ತಾಗುತ್ತದೆ ನಾನು ಎಂಥವನೆಂಬುದನ್ನು. ಅಪ್ಪ, ತಿಳಿದುಕೊಂಡಂತೆ ಈತ ಒಳ್ಳೆಯ ಮನುಷ್ಯನಲ್ಲಪ್ಪ. ನಮ್ಮ ಮನೆತನದ ಮರ್ಯಾದೆಯನ್ನು ಬೀದಿಗೆ ತರಲು ನಿಂತಿರುವ ದುಷ್ಟ ನೀತ. ಅತ್ತಿಗೆ, ನಿಮಗೆ ಈಗಾಗಲೇ ಹೇಳಿದ್ದೇನಲ್ಲ, ಸರಿತಳ ಗರ್ಭಕ್ಕೆ ಕಾರಣವಾದ ಮಹಾಪಾಪಿ ಎಂದು. ಸರಿತ ಈಗ 3 ತಿಂಗಳ ಗರ್ಭವತಿಗೆ ನಾನು ಸುಳ್ಳೆಂದು ಹೇಳೋದು ಸುಳ್ಳೆಂದೆನಿಸಿದರೆ ಅಲ್ಲಿ ನಿಂತಿದ್ದಾಳಲ್ಲ ನಿನ್ನ ನಾದಿನಿ. ಕೇಳೋವಳನ್ನು ಗೊತ್ತಾಗುತ್ತದೆ ನಾನು ಹೇಳೋದು ಸರಿಯೋ ತಪ್ಪು ಎಂಬುದನ್ನು. ಸರಿತಾ, ಇವನು ಹೇಳುತ್ತಿರೋ ಮಾತು ನಿಜವೇ? ನೀನೀಗ 3 ತಿಂಗಳ ಗರ್ಭಿಣಿನ? ಅದಕ್ಕೆ ಅದು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅತ್ತಿಗೆ. ಈ ನಮ್ಮ ಸುಂದರವಾದ ಸಂಸಾರವನ್ನು ಹಾಳು ಮಾಡಿದ ಪಾಪಿ ನಾನು. ಸರಿತಾ, ಯಾರು ಹೇಳು ನಿನ್ನ ಈ ಪಾಪದ ಪಿಂಡಕ್ಕೆ ಕಾರಣದವನನ್ನು? ಈಗಲೇ ಹೋಗಿ ಅವನ ರಕ್ತದ ಹೊಕ್ಕಳಿ ಆಡಿ